ಭಾದ್ರಪದ ಪರಮ ಪರಾಕ್ರಮವಂತ ಪರಮ ಪರಾಕ್ರಮವಂತ ನಿರುಪಮ ನಿರುಪಮ ಸುಜ್ಞಾನವಂತ ಸುರತಿರ ಧೀಮಂತ ಸುರತಿರ ಧೀಮಂತ ಶಾಂತ ಶ್ರೀ ಹನುಮಂತ ಬಾರೋ ಓ ಕೆಳಯ್ಯ ನೀನು ಕೆಳಯ್ಯ ನೀನು ಆಲೋಚಿಸುವುದೇನು ಪೇಳೋಂದರೇನುಂಟು ಪೇಳೋಂದರೇನುಂಟು ಸುವಿಸಾಲ ಮತಿಯುತನೇ ಹನುಮ ಹನುಮ ಎಲ್ಲ ಬಲ್ಲವ ನಿನಗೆ ಮುಂದೆ ನುಬೇಳುವುದು ಎಲ್ಲ ಬಲ್ಲವ ನಿನಗೆ ಮುಂದೆ ನುಬೇಳುವುದು ಮುದ್ದು ಜನಕಿಯ ಮುದ್ದು ಜನಕಿಯಲ ಸುದ್ದಿಯ ತಾರೆ ಕೆಳಯ್ಯ ನೀನು ಆಲೋಚಿಸುವುದೇನು ಬೇಳೊಂದರೇನುಂಟು ಸುವಿಶಾಲ ಮತಿಯುತ ಹನುಮ ಹನುಮ
ತಿಂಗಳೊಂದರಲ್ಲಿ ಅಂಗ ಕುಶಲವ ತಿಂಗಳೊಂದರಲ್ಲಿ ಅಂಗ ಕುಶಲವ ಹಿಂಗದೆ ಬೇಳಕ್ಕೆ ಹಿಂಗದೆ ಬೇಳನಗೆ ಮಂಗಳಯುತ ಗೆಳೆಯನ ಗೆಳೆಯನ ಆಲೋಚಿಸುವುದೇ ಬೇಡೋಂದರೆ ಸುವಿಸಾಲ ಮತಿಯುತನೇ ಹನುಮಾ ಹನುಮಾ ಏಕೆ ನಿಂದಿಸಿದೆ ಅಸೆನಿಯ ಏಕೆ ನಾಂಜರಿದೆ ಅದೊರೆಯ ಏಕೆ ನಾಂಜರಿದೆ ಜ್ಞಾನವಿಲ್ಲದೆ ನಾನು ಜರಿದು ಅಪಮಾನಕ್ಕೀಡಾದೆ ದೇವಾ ಜ್ಞಾನವಿಲ್ಲದೆ ನಾನು ಜರಿದು ಅಪಮಾನಕ್ಕೀಡಾದೆ ದೇವಾ ಏಕೆ ನಿಂದಿಸಿದೆ ಅಸೆನಿಯ ಏಕೆ ನಾಂಜರಿದೆ ಅದೊರೆಯ ಏಕೆ ನಾಂಜರಿದೆ ಕೂಡಿದ ಸಭೆಯೋಳು ಜರೆದು ಪರಮಾತ್ಮ ಕೂಡಿದ ಸಭೆಯೋಳು ಜರಿದು ಮದಿಗಿ ನಾನಾದೆ ದೇವಾ ಕೂಡಿದ ಸಭೆಯೋಳು ಜರಿದು ಮದಿಗಿ ನಾನಾದೆ ದೇವಾ ಏಕೆ ನಿಂದಿಸಿದೆ ಅಸೆನಿಯ ಏಕೆ ನಾಂಜರಿದೆ ಅದೊರೆಯ ಏಕೆ ನಾಂಜರಿದೆ ಜ್ಞಾನವಿಲ್ಲದೆ ನಾನು ಜರಿದು ಪರಮಾತ್ಮ ಜ್ಞಾನವಿಲ್ಲದೆ ನಾನು ಜರಿದು ಅಪಮಾನಕ್ಕೀಡಾದೆ ದೇವಾ ನಿಂದಿಸಿದೆ ಅಸೆನಿಯ ಏಕೆ ನಾಂಜರಿದೆ ಅದೊರೆಯ ಏಕೆ ನಾಂಜರಿದೆ ನಮೋ ನಟರಾಜ ನಮೋ ನಮೋ ನಟರಾಜ
ನಮೋ ನಮೋ ನಟರಾಜ. ನಮೋ ನಟರಾಜ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ಆಪತ್ಬಾಂಧವ ಚರಣರ ಕಾಯುವ, ಆಪತ್ಬಾಂಧವ ಚರಣರ ಕಾಯುವ ದೀನ ರಕ್ಷಕ ಮಹಾದೇವ, ದೀನ ರಕ್ಷಕ ಮಹಾದೇವ. ತಪ ಗೋಚರ ಕೃಪಾ ಸಾಗರ, ನಮೋ ಗೋಚರ ಕೃಪಾ ಸಾಗರ. ಪ್ರಪಂಚಾತ್ಮಕ ಬಲಭಯ ದೇವ, ಪ್ರಪಂಚಾತ್ಮಕ ಬಲಭಯ ದೇವ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ಈ ನಾವಾಡುವ ನಾಟಕಕ್ಕೆ, ಈ ನಾವಾಡುವ ನಾಟಕಕ್ಕೆ ವಿಘ್ನವು ಬಾರದೆ ಕರುಣಿಸು ದೇವ, ವಿಘ್ನವು ಬಾರದೆ ಕರುಣಿಸು ದೇವ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ಗಂಗೆ ಗೌರಿ ಹೃದಯ ವಿಹಾರಿ, ಗಂಗೆ ಗೌರಿ ಹೃದಯ ವಿಹಾರಿ ಕರುಣಿಸು ದೇವ ಪರಮೇಶ, ಕರುಣಿಸು ದೇವ ಪರಮೇಶ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ ರವಿ ಸುಖ ಬಲ, ರಾಮ ರವಿ ಸುಖ ಬಲ ಹರಿತ ಪವಾರ. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ ರಾಮ ರಾಕ್ಷಸ ಭೀಮ. ರಾಮ ರಾಮ ರಾಕ್ಷಸ ಭೀಮ. ರವಿ ಕುಲ ಸೋಮ, ರವಿ ಕುಲ ಸೋಮ. ರಾಜ ರಾಮ, ಪರಮ ಪುರುಷ ಘರ, ಪರಮ ಪುರುಷ ಘರ. ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಸುರಾಮ. ಪ್ರಭೋ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಸತ್ಯ ಸಂಕಲ್ಪನಾ ಶನಿದೇವರ ಪಾದಾರ್ವಗತಿ ಗೋವಿಂದ, ಕೆಂಪಮ್ಮನವರ ಪಾದಾರ್ವಗತಿ ಗೋವಿಂದ. ಜಯ ನಮಃ ಪಾರ್ವತಿ ಪತೆ.
ಮಂತ್ರಿ ಸೈಡ್ ಹೋಗ್ಸಿರೇ ರಾಜ್ಯಭಾರ ರಚನೆಯಂತಿಹುದು ವರಮಂತ್ರಿ ಶೇಖರನೇ ಕಹಲಕ್ಕೆ ಬೀಳುತ್ತೆ ಮಳೆ ಮಾತ್ರ ಕಾಲ ಕಹಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಮಾತ್ರ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಸುಖದಿಂದ ಆಳ್ವರೆ ಬೇಳು ಮಂತ್ರಿಯೇ ಸುಖದಿಂಬಾಳ್ವರೆ ಬೇಳು ಮಂತ್ರಿಯೇ ರಾಜ್ಯಭಾರ ರಚನೆಯಂತಿಹುದು ವರಮಂತ್ರಿ ಶೇಖರನೇ ಬ್ರಾಹ್ಮಣಾದಿ ಶಾದ್ರ ಶೂದ್ರರೇ ಬ್ರಾಹ್ಮಣಾದಿ ಶಾದ್ರ ಶೂದ್ರರು ಹರಿಯ ನಾಮವ ಜಪಿಸುತ್ತೀರ್ಪರೆ ಹರಿಯ ನಾಮವ ಜಪಿಸುತ್ತೀರ್ಪರೆ ಹರುಷದಿ ಬಾಳ್ವರೆ ಬೇಳು ಮಂತ್ರಿಯೇ ಹರುಷದಿ ಬಾಳ್ವರೆ ಬೇಳು ಮಂತ್ರಿಯೇ ರಾಜ್ಯಭಾರ ರಚನೆಯಂತಿಹುದು ವರಮಂತ್ರಿ ಶೇಖರನೇ ಮಂತ್ರಿ ಅಪ್ರಭ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿರುವರೆ ಅದನ್ನು ತಿಳಿಸುವಂತರಾಗಿ ಅಪ್ಪಣೆ ರಾಜ ರಾಜನ ಲಾಲಿ ಸೈ ಮಹಾರಾಜ ಭೂಪನೆ ರಾಜ ರಾಜನ ಲಾಲಿ ಸೈ ಮಹಾರಾಜ ಭೂಪನೆ ಇಳೆಗಳೆಲ್ಲ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖದಿ ಬಾಳ್ವರು ಹೇಳುವುದರಾಗಿ ಪ್ರಜೆಗಳೆಲ್ಲರೂ ಸುಖದಿ ಬಾಳ್ವರು ರಾಜನ ಲಾಲಿ ಸೈ ಮಹಾರಾಜ ಬ್ರಹ್ಮ ಕ್ಷತ್ರಿಯ ವೈಶ್ಯರಲ್ಲ ಹೇಳುವುದರಾಗಿ ಬ್ರಹ್ಮ ಕ್ಷತ್ರಿಯ ವೈಶ್ಯರಲ್ಲ ದೇವಭೂತಲ್ಲಿ ಬಾಳ್ವರು ಅಂದ್ರೆ ಹೇಳುವುದರಾಗಿ ದೇವದಿಂದಲೇ ಬಾಳ್ವರು ರಾಜ ರಾಜನ ಲಾಲಿ ಸೈ ಮಹಾರಾಜ ಭೂಪನೆ ಬಾಳ್ವರು. ಮಹಾಪ್ರಭು, ಅಂದ್ರೆ ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು ಅದು ಅಲ್ಲದೆ ಬ್ರಾಹ್ಮಣ ವೈಶ್ಯ ಶೂದ್ರರೆಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರು. ಬೇಷ್ ತೇರಪ್ಪಣೆ. ನಿನ್ನಂತಹ ಮಂತ್ರಿಯು ನನ್ನ ರಾಜಸ್ಥಾನದಲ್ಲಿರಬೇಕಾದಲ್ಲಿ ನನಗೂ ಮತ್ತು ನನ್ನ ಪ್ರಜೆಗಳಿಗೂ ಕುಂದು ಕೊರತೆ ಎಂದರೆ ಏನು ಬಲ ನಿನ್ನ ಪೀಠವನ್ನು ಸ್ವೀಕರಿಸುವನಾಗೋ ತಮ್ಮ ಅಪ್ಪಣೆಯಂತೆ ಆಗಬಹುದು. ಸಾಯಿನಾದಕ್ಷಿಣ ಬೇಳೈ ಸೈನ್ಯಾದಿ ನಹತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸಾಯಿನಾದಕ್ಷಿಣ ಸುತ್ತಲಿರುತ್ತಿಹ ಕ್ಷತ್ರು ರಾಜರ ಸಾಯಿನಾದಕ್ಷಿಣ ಸುತ್ತಲಿರುತ್ತಿಹ ಕ್ಷತ್ರು ರಾಜರ ಕಪ್ಪ ಕಹನಿಗೆನ ತಂದೋಪಿಸುವರೇ
ಸೈನ್ಯೋದಿನಾಥನೇ ನಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷನೇ, ಓ ಪ್ರಭು, ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಲ್ಲಿಟ್ಟರೆ ಅದನ್ನು ತಿಳಿಸುವಂತರಾಗೋ. ಒಪ್ಪಣೆ ಪ್ರಭು. ಭೂಪ ಅಲ್ಲಿ ಸೈನ್ಯ ಕತ್ತೆಂ ನದಿ ನಮದದ ಆಯಂದ್ರೆ ಸೈನ್ಯಾಧ್ಯಕ್ಷನೇ, ಕತೆ ಎತ್ತಿ ನಮದದ ಈಗ ದಯೊಳಗೆ ತರಿಸುವೆನು ರಾಜೇಂದ್ರ. ಆಯಂದ್ರೆ ಸೈನ್ಯಾಧ್ಯಕ್ಷನೇ, ಕತೆ ಎತ್ತಿದ ಮದದೋ ಕತೆ ಎತ್ತಿದ ಮದದೋ ಈ ಗದೆಯೊಳಗೆ ತರಿಸುವೆನು ರಾಜೇಂದ್ರ. ಸುರಪತಿ ಪೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ಸುರಪತಿ ಪೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ಹರಿಯರ ಶಿರವ ಮುರಿಯುತ್ತ ತರುವೆ ಹರಿಯರ ಶಿರವ ಮುರಿಯುತ್ತ ತರುವೆ ಹರಣವ ತರಣವ ತಂದೆ ರಾಜೇಂದ್ರ ಪ್ರಭುವೆ ಸೂರ್ಯನ ನಿಪ್ಪುವೆ ರಾಜೇಂದ್ರ ಪ್ರಭುವೆ ಸೂರೇಂದ್ರ ನಿಪ್ಪುವೆ ರಾಜಾದಿರಾಜನೆ ಲಾಲಿಸೋ ಗಜಲಾಲಿಸೋ ಭೂಪಲಾಲಿಸೋ ಲಾಲಿಸೋ ಸುರಪತಿ ಪೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ರಾಜೇಂದ್ರನೇ ಸೈನ್ಯಾಧ್ಯಕ್ಷನೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆನೆಂದರೆ ನಮ್ಮ ಸೈನ್ಯವು ಕಂಡ ಪಕ್ಷದಲ್ಲಿ ವಾರರ ಸೈನ್ಯವು ಹೆಚ್ಚಿ ಬೆದರಿ ಓಡಾಡುತ್ತಿರುವುದು ಒತ್ತೇರಪ್ಪಣೆ. ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಸ್ವೀಕರಿಸಲಾಗೋ. ಅಪ್ಪಣೆ ಮಂತ್ರಿ, ಪ್ರಭು. ಸೈನ್ಯಾಧ್ಯಕ್ಷನೇ, ರಾಜೇಂದ್ರನೇ ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ ಹರುಷ ತಾಳಿದೆನು ನಾ ಆ, 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 ಮಂತ್ರಿ ಸೈನ್ಯಾಧ್ಯಕ್ಷರೇ, ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಗಿ ಮಂತ್ರಿ ಸೈನ್ಯಾಧ್ಯಕ್ಷರೇ, ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಗಿ ತ್ರಿಭುವನದೊಳಗೆ ನಳಮಯ ನೀಗ ಮಂತ್ರಿ ಸೈನ್ಯಾಧ್ಯಕ್ಷರೇ, ತ್ರಿಭುವನದೊಳಗೆ ನಳಮಯ ನೀಗ ಚಾರು ಚರಿತ ಸಾಮ್ರಾಜ್ಯದ ಸಿರಿಯೋ ಚಾರು ಚರಿತ ಸಾಮ್ರಾಜ್ಯದ ಸಿರಿಯೋ ಧರೆಯಲ್ಲಿ ನಿರುತದಿ ಸುಖದಲ್ಲಿ ಬಾಳ್ವೆ ಮಂತ್ರಿ ಸೈನ್ಯಾಧ್ಯಕ್ಷರೇ, ಧರೆಯಲ್ಲಿ ನಿರುತದಿ ಸುಖದಲ್ಲಿ ಬಾಳ್ವೆ ಧರೆಯಲ್ಲಿ ನಿರುತದಿ ಸುಖದಲ್ಲಿ ಬಾಳ್ವೆ ಧರೆಯಲ್ಲಿ ನಿರುತದಿ ಸುಖದಲ್ಲಿ ಬಾಳ್ವೆ ಮಂತ್ರಿ ಸೈನ್ಯಾಧ್ಯಕ್ಷರೇ, ಧರೆಯಲ್ಲಿ ನಿರುತದಿ ಸುಖದಲ್ಲಿ ಬಾಳ್ವೆ ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ ಹರುಷ ತಾಳಿದೆನು ನಾ ಆ, ಆ, ಮಂತ್ರಿ ಸೈನ್ಯಾಧ್ಯಕ್ಷರೇ, ಮಂತ್ರಿ ಸೈನಿಕ ಈರ್ವರ ಬಲದಿ ಮಂತ್ರಿ ಸೈನಿಕ ಈರ್ವರ ಬಲದಿ ಚಚ್ಚದೆಯಿಂದಲಿರೋ ಜವನೋಳ್ವೆ ಚಚ್ಚದೆಯಿಂದಲಿರೋ ಜವನೋಳ್ವೆ ಸಾರಿ ಭುಜ ಬಲ ಪರಕ್ರಮ ಮೇರ ಮಂತ್ರಿ ಸೈನ್ಯಾಧ್ಯಕ್ಷರೇ, ಸಾರಿ ಭುಜ ಬಲ ಪರಕ್ರಮ ಮೀರಿ ಅಡಮಾರಿ ಚಚ್ಚದೆಯಿಂದಲಿ ರಾಜವನಾಳ್ವೆ ಚಚ್ಚದೆಯಿಂದಲಿ ರಾಜವನಾಳ್ವೆ ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ ಹರುಷ ತಾಳಿದೆನು ನಾ ಆ, ಆ, ಅಸಹಾಯ ಸುರನಾದ
ಶೂರನಾದ ಸೈನ್ಯಾಧೀಶನು ನನ್ನ ಸಭಾಸ್ಥಾನದಲ್ಲಿರಬೇಕಂತಲ್ಲಿ ನನಗೂ ಮತ್ತು ನನ್ನ ಪ್ರಜೆಗಳಿಗೂ ಕುಂದು ಕೊರತೆ ಎಂದರೇನು? ಬಹಳ 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 ಸಂತೋಷ. ಸೈನ್ಯಾಧೀಶನೇ, ನೀನು ಸೈನ್ಯವನ್ನು ಸಂತೈಸುವಂತನಾಗು. ಅಪ್ಪಣೆ ರಾಜೇಂದ್ರ. ಮಂತ್ರಿ, ಈ ದಿನ ನನಗೆ ಏತಕೋ ಬೇಸರವಾಗುತ್ತಿದೆ. ನಮ್ಮ ಅರಮನೆಯ ಬಸವರಾಜನ್ನು ಕರೆಸುವಂತನಾಗು. ತಮ್ಮ ಅಪ್ಪಣೆ ಅಂತ ಆಗಬಹುದು. ಯಾರಲ್ಲಿ? ಬಸವರಾಜನನ್ನು ಬರಮಾಡಿ. ಬೆಕ್ಕಿನ ಮೇಲೆ ಕೊಡಿ ಏರ್ಕೊಂಡು ಎಲ್ಲಿ ಸಂತೆಗೆ ಹೊರಟಿತ್ತು. ಬೆಕ್ಕಿನ ಮೇಲೆ ಕೊಡಿ ಏರ್ಕೊಂಡು ಎಲ್ಲಿ ಸಂತೆಗೆ ಹೊರಟಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಬೆಲ್ಲಿಯ ಮೇಲೆ ಚಪಲಕ್ಕೆ ಕೂತ್ಕೊಂಡು ಆಡ್ತಿತ್ತು. ಬೆಲ್ಲಿಯ ಮೇಲೆ ಚಪಲಕ್ಕೆ ಕೂತ್ಕೊಂಡು ಆಡ್ತಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಸರ್ಪದ ಮೇಲೆ ಕಪ್ಪೆ ಕೂತ್ಕೊಂಡು ಒತ್ತಡ ಕಾಡಿ ಹೋಯ್ತಿತ್ತು. ಸರ್ಪದ ಕಪ್ಪೆ ಕೂತ್ಕೊಂಡು ಒತ್ತಡ ಕಾಡಿ ಹೋಯ್ತಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಗರುಡನ ಮೇಲೆ ಮುಂಜಾಕು ತಿಗೊಂಡು ಸವಾರಿ ಮಾಡ್ತಿತ್ತು. ಗರುಡನ ಮೇಲೆ ಮುಂಜಾಕು ಗಗನ ಸವಾರಿ ಮಾಡ್ತಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಆದಿಯೊಳಗೊಂದು ಇರ್ಬೇಕು ತೊಡ್ ಆನೆಯ ಬರಮಾಟಿತ್ತು. ಲೇ ಭಾಗವತ ಪೊಲೀಸ್ ಸ್ಟಾಪ್ ಅವ್ರ ಏನು ಗೊತ್ತೇನ? ಎರಡರ್ಥ. ಸಾಕು ಸುಮ್ಮನಿರು ಅಂತ ಒಂದು ಏನ, ಇನ್ನೊಂದು ಮೋಗಿ ಮೇಲೆ ಒಂದು ಚಿಕ್ಕಿ ಅಂತ. ಏಯ್ ಅದೇ ಬಿಡ. ಈ ಅಂದವ ರಮಣ ಬಗ್ಗೆ ಈ ಚಿಕ್ಕವರಕೆರೆ ಊರೊಳಗೆ ಅಲ್ವೇನೋ ಚಿಕ್ಕವರಕೆರೆ ಇದು. ಓ ನಮ್ಮನೆ ದೇವ್ರು ಇಲ್ಲೇ ಇರೋದು ಕೆಂಪಮ್ಮ. ಯಾಕ ಬಾಲ್ಯಗ್ರಾಮ ಇರೋದನ್ನ ಈ ಚಿಕ್ಕವರ ಕಡೆ ಊರೊಳಗೆ ಯಾರ ನಂಗೆ ಕರ್ಸ್ತವ್ರಲ್ಲ. ಈ ಊರಿಗೆ ಪೂಜಾರಪ್ಪರು ಯಾಕಂತೆ ಫಂಕ್ಷನ್ ಎಲ್ಲ ಮುಗ್ದೈತಲ್ಲ ಹೇಳ ಮುಂದಕ್ಕೆ. ಹೌದಾ? ಯಾರ? ನಾನೇನ ಬಡವ? ಏಯ್ ಹೇಳ್ತೀನಿ ಕೇಳದೆ. ಏಯ್ ಇಲ್ಲಿ ಯಾಕೆ ಹೇಳ್ಬೇನ? ಇದ್ಯಾವ ತಿಂತು
ಆ? ಓ ಅದೇ ರೀ ಇದ KG ಟೆಂಪಲ್ ಮುಂಜಾನೆಂದು ಮೂರ್ತಣದು ಬೆಳಗಾನ ಇಲ್ಲ ಬರಂಗಿಲ್ಲ ಇಲ್ಲಿ ನಾನು ಇರತಕ್ಕ ನಂದೇ ಕಡೆ ಇದಲ್ಲ ಏಯ್ ಅದು ಹೋಗ್ಲಿ ಬಿಡ ಅದೇ ನಾನು ಹಿಡ್ಕೊಂಡಿದ್ದಲ್ಲ ಅದೇ ಕೀಯಪ್ಪ ಮೈಕೋ ಸೆಟ್ಟು ಅದೇ ಮೈಕೋ ಸೆಟ್ಟು ನಂದೇ ಕಣಲಿ ಹ್ಞೂ ಸೀಸ್ ಮಾಡಬಲ್ಲ ಬೈಕ್ ಸರ್ಚ್ ಮಾಡಿದಾಗ ಇರ್ತದೇನೋ ಹ್ಞೂ ಏಯ್ ಅದು ಹೋಗ್ಲಿ ಬಿಡಲ್ಲ ಏ ಹಾಸ್ಪಿಟಲ್ಗೂ ಕುದುರ್ಗೋ ಬಚ್ಚೋ ಅದೇ ಬಚ್ಚು ಅದೇ ಬುಸ್ ಅದೇ ಬಸ್ಸು ಓಹೋ ಬಸ್ಸು ಹ್ಞೂ ಅವು ಯಾರೋ ತಿಳ್ಕೊಂಡಿದ್ದು ಅವು ನನ್ನ ಬೇಕಣದು ಲೆಕ್ಕ ಇಲ್ಲ ಕಣ ಬಸ್ ಲೆಕ್ಕನೇ ಇಲ್ಲ ಅಲ್ಲೆಲ್ಲ ಬಿದ್ದೋಗವೆಲ್ಲ ನಿನ್ನವು ರೋಡಲ್ಲಿ ಚೆನ್ನಾಗಿ ಓಡಾಡೋವೆಲ್ಲ ನನ್ನವು ಓ ಏಯ್ ಅದು ಅಲ್ಲಿ ಬಿಡಲೇ ಏಯ್ ಈ ಎರಡು ಕಂಬಿ ಮೇಲೆ ಐತದಲ್ಲ ಈಟದ ಆಂಜನೇಯನ ಬಲ್ಲ ಅದೇ ಕಣ ಐಲು ಏಯ್ ಏಯ್ ಯಾರೋ ನಿಮ್ಗೆ ಬುದ್ಧಿ ಹೇಳಿದ್ಲೈ ಏಯ್ ಗೊತ್ತಿಲ್ವಾ ಐಲು ಕಣ ಓ ನೋಡಿ ಅದೇ ನಾನು ಹೇಳಿದ್ದು ರೈಲು ನಾನು ಬಿಡೋದೆಲ್ಲ ರೈಲೇ ಹ್ಞೂ ಅದು ಓಡಾಡ್ತಿ ಯಾರು ಗೊತ್ತೇನೋ ಓಡಾಡೋವೆಲ್ಲ ನನ್ನ ಬೇಕಣಲಿ ಹ್ಞೂ ಓಯ್ ಐಲ್ ಬಗ್ಗೆ ಹಾಳಾಗಿ ಹೋಗ್ಲಿ ಬಿಡು ಬಿಟ್ಟಾಕ ಈ ಮೇಲ್ಗಡೆ ಆಡ್ತಾವ್ ನೋಡು ಅದೇ ಕಣ ಏರಪ್ಪಿಂಗುಲೇ ಏರಪ್ಪಿಲೇನ್ ಹ್ಞೂ ಏರೋಪ್ಲೇನ್ ಅದೇ ಅವ್ಯಾರ ತಿಳ್ಕೊಳ್ದು ನನ್ನ ಬೇಕಣದಿ ಹ್ಞೂ ಏಯ್ ನಿನಗೆ ಗೊತ್ತಿರಬೇನು ಮೊನ್ನೆ ತಾನೆ ನನ್ನ ಹೆಸರು ಮೋದಿ ಕೊಟ್ಟು ಬಂದಲ್ಲೋ ಏರೋಪ್ಪಿಂಗ ನನ್ನ ಹೆಸರು ಓಡಾಡ್ಕೊಂಡಿರ್ಲಿ ಅಂತ ನಿನಗೊಂದು ಕೊಡೋಣ ಅಂತ ಬುಕ್ ಮಾಡಿದೆ ಕಣ ನೀನು ಓಡಾಡೋದು ನಿನ್ನ ಮನೇಲಿ ಜಾಗ ಇಲ್ಲ ಲ್ಯಾಂಡ್ ಮಾಡೋಕ್ಕೆ ಅಂದ್ಬಿಟ್ಟು ನೀನು ತಗೊಂಡೋಗ ಮೋದಿ ಕೊಟ್ಬಿಡಿ ಹಲೋ ಕಂಪ್ನಿ ಹೆಸನ ನಿನಗೆ ಗೊತ್ತಿಲ್ವಲ್ಲ ಏಯ್ ಈ ಕೂತಾರ ಯಾರಿಗೂ ಗೊತ್ತಿಲ್ಲ ಕಂಪ್ನಿ ಹೆಸರು ಹ್ಞೂ ಯಾವ್ದು ಗೊತ್ತಾ ಅದೇ ಕಣ ಹುಚ್ಚಲ್ಲಿ ಅದೇ ಹುಚ್ಚಲ್ ಅದೇ 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 ಯಾವುದೋ ಓ ಹುಚ್ಚಲ್ ಹಾಂ ನೋಡ ಅದು ಹೇಳಿದೆ HL ಏಯ್ ಅದು ಸರಿ ಬಿಡು ಅದೇನೋ ಕಾರಲ್ಲ ಮಹಾರಾಜರು ಇವರಂದೆ ಅರ್ಧ ಮನೆ ಇಲ್ಲ ಆರು ಮನೆ ಓಹೋ ಇದು ಹೊಸ್ದಾಗಿ ಮಾಡಿಸ್ಬಿಟ್ಟವ್ರೆ ಕಣು ಅರಮನೆ ನಾ ಹೊಸ್ದಾಗಿ ಕಟ್ಟಿಸ್ಬಿಟ್ಟೆ ಬಣ್ಣ ಎಲ್ಲ ಚುಣ್ಣ ಬಣ್ಣ ಹೊಡೆದ್ಬಿಟ್ಟವ್ರೆ ನಾವಪ್ಪ ಚೆನ್ನಾಗಿ ಹೊಡ್ಸೋನಿ ಏಯ್ ಭಾಗವತ ಮಹಾರಾಜರಿಗೆ ಹೋಗ್ಬಿಟ್ಟು ಏನ ಒಳ್ಳೊಳ್ಳೆ ಬಹುಮಾನ ಇಸ್ಕೊಂಡು ನಾನು ನೆಂಡ್ರವು ಕೊಟ್ಬಿಡ್ತೀನಿ ಕಣ ಆಯ್ತು ಏಯ್ ಬಾಯಿ ತಪ್ಪಿ ನಾನು ನೆಂಡ್ರವು ಅಂದ್ಬಿಟ್ಟೆ ಕಣ ಈಗ ಹೋಗೋದ್ನಲ್ಲ ವಾಸ್ಪಾಯಿ ಆಗೋಯ್ತು ಕಣ ತಂಟೆನೇ ಪೈಸ್ಲು ಲಾಯ್ ಈಗ ಒಂಟೆ ನೋಡು ನಾವು ಅಪ್ಪಂತಾಗೆ ಬಸವಯ್ಯ ಓಹೋ ಯಪ್ಪ ಇಲ್ಲೇ ಜನಪ್ಪ ಅದಕ್ಕೆ ಬಸವಯ್ಯ ನಿನ್ಗೆ ಮಂಗಳವಾರ ಮೇಲೆ ಕೇಳು ಬಸವಯ್ಯ ಹೇಳುವಂತ ನಾಗೋ ಇದೊಳ್ಳೆ ಯಪ್ಪ ಬಸವಯ್ಯ ಕೈ ಹಿಡಿಯ ಯಪ್ಪ ಹಿಡಿದ ಕಾಲ ಹಿಡ್ಕೊಳ್ಳ ಕೈಯೇ ಬಸವಯ್ಯ ಮುರ್ದಾಕ್ಬಿಡಿ ಆ ಕಡೆ ಇಲ್ಲಿ ಮನೆಯಲ್ಲ ಮುರ್ದಾಗತ್ತೆ ಇಲ್ಲಿನ ತನಕ ನೀನು ಎಲ್ಲಿಗೆ ಹೋಗಿದ್ದೀಯ ಬಸವಯ್ಯ
ಆ ಇಲ್ಲಿನ ತನಕ ಎಲ್ಲಿಗೆ ಹೋಗಿದೆಯಾ ಬಸವಯ್ಯ ನೀನು? ನಾನಾ? ಹೌದು ಬಸವಯ್ಯ. ಏ ನಮ್ಮ ಅರಮನೆ ಹಿಂದೆ ಈ ಅರಮನೆ ಹಿಂದೆ ನೀಲಗಿರಿ ತೋಪಿರ್ಲಿವೇನಪ್ಪ? ಹೇಳುವಂತೆ ನಾಗು ಬಸವಯ್ಯ. ಆ ನೀಲಗಿರಿ ತೋಪಲ್ಲಿ ಆ ಮಲಗಳು ಫಲಗಳೆಲ್ಲ ಬರ್ತವೆ ಅಂದ್ಬಿಟ್ಟು ಬಂದು ಕರ್ಕೊಂಡು ಕಾಯ್ಕೊಂಡು ಕೂತಿದ್ದೆ ಕಣಪ್ಪ. ಏ ಬಸವಯ್ಯ, ನೀನು ಅರಮನೆಯಲ್ಲಿದ್ದರೆ ನಿನಗೆ ತಿನ್ನಲು ಸಕ್ಕರೆ ಬಹಳೇನು ಕೊಡ್ತಿದ್ದೀನಲ್ಲ ಬಸವಯ್ಯ. ಏತಕ ಬಸವಯ್ಯ? ನೀ ಸಕ್ಕರೆ ಬೆಲೆ ಯಾವನು ಬೇಕು ಎಲ್ಲ ಹರ್ಕೊಂಡು ಹೊಂಟೋಯ್ತದೆ ಅಲ್ಲ ಅಲ್ಲೊಂದು ಕಡೆಗೆ. ಏ ಬಸವಯ್ಯ, ಹಾಗಾದ್ರೆ ನಿನಗೆ ಮತ್ತೇನು ಬೇಕು ಬಸವಯ್ಯ? ಯಪ್ಪ ಗೋಲ ಗೋಲ ಏನು ರಾಗಿ ಮುದ್ದೆ ಬಸವ? ಬಸವ, ಹಾಗಾದ್ರೆ ನೀನು ಮುದ್ದೆ ಬಸವನೆಂದೇ ಕರಿಬೇಕು. ಯಪ್ಪ ಹಂಗೆ ಕರೆಯಪ್ಪ. ಬಸವಯ್ಯ, ಅದು ಹಾಗಿರಲಿ. ಈ ಚಂಪಕಾವತಿ ನಗರಕ್ಕೆ ಪರಿಪಾಲಕನಾರು? ಯಪ್ಪ ನಾನೆಲ್ವಾ ಭೂಪತಿ ಕಿಟ್ಟ ಉಳೇಗೋಟಲ್ಲಿ ರಾಮಕೃಷ್ಣಪ್ಪನ ಅಳಿಮಯ್ಯ. ಬಸವಯ್ಯ, ಆಗಿದ್ದ ಪಕ್ಷದಲ್ಲಿ ನಿನ್ನೆಯ ದಿವಸ ಪ್ರಜೆಗಳ ವಿಚಾರವನ್ನು ನನ್ನ ಸಂಗಡ ನೀನು ಹೇಗೆ ತಿಳಿಸಲಿಲ್ಲವೋ? ಏತಕೋ ಬಸವಯ್ಯ? ಬಸವಯ್ಯ ಏತಕೋ? ಅರ್ತುದೆ ಯಾಕೋ ಹೇಳಿಯಪ್ಪ. ಹೇಳುವಂತನಾಗೋ ಬಸವಯ್ಯ. ಹೇಳಬೇಕಾ? ಹೇಳುವಂತನಾಗೋ. ನಿನ್ನ ಕರ್ಮ ನಾನೇನು ಮಾಡೋಕ್ಕಾಯ್ತದ ಹೋಗು. ಯಪ್ಪ ಬಸವಯ್ಯ, ಆ ಊರ ಮುಂದೆ ಹೊಟ್ಟದಲ್ಲಪ್ಪ. ಹೇಳುವಂತನಾಗೋ ಬಸವಯ್ಯ. ಆ ಹೋಟ್ಲು ತವು ನೋಡಿ ಕೂತಾರ ಮಂದಿರ 3 ಜನ ಮುಂದ್ಗಡೆ ಇವರು ಏನೆಂಬುದು ಹಾಗೆ ಹೇಳಿದ್ರೆ ಬಸವಯ್ಯ. ಆ ಹೋಟ್ಲು ತವು ಅರ್ಧ ಟೀ ತಗೊಂಡು ಒಂದ್ ಮೋಟ್ ಪಿಡಿ ತಗೊಂಡು ಸುಮ್ಮನೆ ಸೇತ್ಕೊಂಡು ಕೂತ್ಕೊಂಡಲ್ವಾ? ಏನೆಂಬುದು ಹಾಗೆ ಹೇಳಿದ್ರೆ ಬಸವಯ್ಯ. ಈ ಬಾಯಿ ಬೆಳ್ಳಿಕಂಗ್ ಕೂತ್ಕೊಂಡು ನಿಮ್ಮ ಮನೆ ಇವನು ಗಡ್ಡ ಬಿಟ್ಕೊಂಡು ಏನ್ ಮಾಡ್ತೀವಿ ಏನಂತಿದ ಒಂದ? ಏನೆಂಬುದು ಹಾಗೆ ಹೇಳಿದ್ರೆ ಹೇಳುವಂತನಾಗೋ. ಏ ಬಿಡ, ನಮ್ಮ ಮಹಾರಾಜರು ನಮ್ಮೂರಿಗೆಲ್ಲ ಬಸ್ ಇರಲಿಲ್ಲ, ಬಸ್ ಸೌಕರ್ಯ ಮಾಡಿಸ್ಕೊಟ್ರು. ರೋಡ್ಗೆಲ್ಲ ಗುಂಡಿ ಬಿದ್ದು ಹೋಗದೆ, ಇನ್ನೂ ಕಾಂಕ್ರೀಟ್ ರೋಡ್ ಹಾಕಿಸ್ಕೊಟ್ಟಿಲ್ಲ. ಮನೆಗೂ ನಲ್ಲಿಗಳು ಹಾಕಿಸ್ಕೊಟ್ರು, ಇನ್ನು ಅನೇಕ ಕೆಲಸಗಳು ಮಾಡಿಸ್ಕೊಟ್ರು ಅಂತಂದ್ರೆ ನೋಡಿ ತಲೆ ಬೋಸಂಗ್ ನೋಡಿ ನಮ್ಮ ಅಣ್ಣ ಅವನು. ಏನೆಂಬುದು ಹಾಗೆ ಹೇಳಿದ್ರೆ ಬಸವಯ್ಯ. ನೋಡಿ ಇವ್ ನಮ್ಮ ಅಣ್ಣ ಏನಂದ ಗೊತ್ತಾ? ಹೇಳುವಂತನಾಗೋ. ಏಯ್ ಮುಚ್ಕೊಂಡು ಟೀ ಕುಡ್ಚೇನ ಕುಡಿಯೋ, ಆ ಮೋಟ್ ಪಿಡಿ ಸೇತನ ಸೇದ್ಬೋ. ಏನ್ ಬಂದ್ ಏನ್ ಬತ್ತು? ನಮ್ಮ ರಾಜಂಗ್ ಒಂದ್ ಹೆಣ್ಣಿಲ್ಲ ಗಂಡಿಲ್ಲ ಗೊಡ್ರಾಜ. ಬಸವಯ್ಯ, ಓ ಯಪ್ಪ, ಓ ಯಪ್ಪ, ಬಸವಯ್ಯ, ನಾಡಿನ ಪ್ರಜೆಗಳನ್ನು ಈ ರೀತಿಯಾಗಿ ನನ್ನ ಹಾಡಿಕೊಂಡರೇನೋ? ಅಯ್ಯೋ ಯಪ್ಪ, ಇನ್ನು ಎಂತೆಂತ ಬಗೆ ಆಡ್ಕತಾರ ಗೊತ್ತೇನಪ್ಪ? ಹೇಳುವಂತನಾಗೋ ಬಸವಯ್ಯ. ಯಪ್ಪ ಆ ವಿಚಾರನ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಟು ಬಂದ್ಬಿಡೆ ಕಣಯ್ಯಪ್ಪ. ಹಂಗೆ ಊರ್ ಮುಂದೆ ಬರ್ತೀನಿ. ಆ ಊರ್ ಮುಂದೆ ಬೋರಮಲ್ ನೋಡು. ಊರ ಮೇಲೆ ಬಸವಯ್ಯ? ಬೋರಮಲ್ ಮೇಲೂ ಹೇಳುವಂತನಾಗೋ ಬಸವಯ್ಯ. ಯಪ್ಪ ನಾನೊಂದು ಮಾತಾಡ್ತೀನಿ. ಹೇಳುವಂತನಾಗೋ. ಈ ಯಾರ್ ಬಾಯ್ ಬೇಕಾದ್ರೂ ಮುಚ್ಚಿಸ್ಬೋದು ಕಣಪ್ಪ. ಕೂತಾರ ನಾನು ತಾಯ್ದಿರು, ಇವ್ರ ಬಾಯಿ ಮುಚ್ಚಿಸಕ್ಕಾಗಲ್ಲ ಕಣಯ್ಯಪ್ಪ. ಏನೆಂಬುದು ಹಾಗೆ ಹೇಳಿದ್ರೆ ಬಸವಯ್ಯ. ಯಪ್ಪ ನೋಡಿ ಕೂತಾರ ನನ್ನ ತಾಯ್ದಿರೋರು, ಈ ಮುಂದ್ಗಡೆ ಕೂತಿರೋರು ನನ್ನ ತಾಯ್ದಿರೋರು. ಏನೆಂಬುದು ಹಾಗೆ ಹೇಳಿದ್ರೆ ಬಸವ. ಹೇಳುವಂತನಾಗೋ. ಏನ್ ಮಾತಾಡಿದ್ ಗೊತ್ತಾ? ಬರ ಮೇಲೆ ತಗೋ. ಹೇಳುವಂತನಾಗೋ. ಯಪ್ಪ ಮೊದ್ಲು ಅಂದ್ರೆ ಬಿದ್ಗೆಗಳು ಇಷ್ಟಪ್ಪ ಇರೋ ಕಣಪ್ಪ. ಅವು ಅಂಡೆಗಳು ಗುಂಡಿಗಳು ಎತ್ಕೊಂಬರೋರು ನೋಡ. ನನ್ನ ತಾಯಿ ಹಳೆ ತಲೆ ನೋಡಿ ಒತ್ಕೊಂಬಂದಿರ್ಬೇಕು ಮೋಸ್ಟ್. ಯಾವಾಗ ನೀನು ಒತ್ತಿದ್ಯಲ್ವಾ? ಆಹಾ, ಹೇಳುವಂತನಾಗೋ ಬಸವಯ್ಯ. ನೋಡಿ ಈ ಕಡೆ ಕೂತಾವ್ ನೋಡಿ ಇವು ಈ ತಾಯ್ದಿರು. ಯಪ್ಪ ಈಗ ಇಷ್ಟಪ್ಪ ಬಿನ್ಗೆ ಒತ್ಕೊಂಬರೋದೇ ಕಷ್ಟ. ಈ ನಮ್ಮ ಅಕ್ಕನ್ ನೋಡಿದೆ ಬಾಯಿ ಮೇಲೆ ಬೆಳಿಕಂಗ್ ಕೂತಾಳೆ ನಮ್ಮ ಅಕ್ಕ. ಇವಾಗ ನೀನು ಆ ಕಡೆ ನಿನ್ನೆನೆ ಆ ನಲ್ಲಿ ತಕ್ ಬಂದ್ಬಿಟ್ಟು ಹೇಳುವಂತನಾಗೋ. ಇಷ್ಟಪ್ಪ ಗುಲ್ಲಾರಿ ಬಿನ್ಗೆ ಎತ್ಕೊಂಡ್ ಬಂದ್ಬಿಟ್ಟು ಆ ನೀರು ಹಿಡ್ಕೊಂಡು ಅಯ್ಯೋ ಸಂಟ ಉಳಕ್ ಹೋಯ್ತಲ್ಲ ತಾಯಿ ನಮ್ಮವ್ವೋ ಅಂತಂದ್ರೆ ಈ ಸ್ಪ್ಯಾಟ್ರಿಕ್ ಅನ್ಕೋತಿಲ್ಲ. ನಮ್ಮ ಅಕ್ಕ ಏನಂದ್ರೆ ಗೊತ್ತವಳು. ಏನೆಂಬುದು ಹಾಗೆ ಹೇಳಿದ್ರೆ ಬಸವಯ್ಯ. ಏ ಬಿಡೆ, ನಮ್ಮ ಮಹಾರಾಜರು ನಮ್ಮ ಮಹಾರಾಣಿರು ನಾವು ನೀರು ತಗೊಂಬರ್ಬೇಕಾದ್ರೆ 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ದೂರ ಹೋಗ್ಬೇಕಾಯ್ತು. ಈಗಾದ್ರೆ ನಮ್ಮ ಮಹಾರಾಜರು ನಮ್ಮ ಮಹಾರಾಣಿ ಸೇರಿ ಮನೆಗೂ ನಳ್ಳಿಗಳು ಹಾಕಿಸ್ಕೊಟ್ರು, ಅಲ್ಲಲ್ಲೇ ಟ್ಯಾಂಕ್ ಕೊಂಡಿಸ್ಕೊಟ್ರು, ಒತ್ತಬೋರಿಲ್ಲ ಒತ್ತಬೋರ್ ಹಾಕಿಸ್ಕೊಟ್ರು ಅಂತಂದ್ರೆ ಹೇಳುವಂತನಾಗೋ. ನೋಡ ಟಬೋಲ್ ಕೂತ್ಕೊಂಡ್ಕೋದೆ ಈ ಮುತ್ಕಿ ಏನೆಂಬುದು ಹಾಗೆ ಹೇಳಿದ್ರೆ ಬಸವಯ್ಯ. ಆ ಬಿಳೆ ಮುತ್ಕಿ ಹೇಳುವಂತನಾಗೋ. ಒಂದು ಕಾರ್ಯಗಳಿಗೆ ತಂದ್ಬಿಟ್ಟು ಅದು ನಲ್ಲಿತಕ್ಕೆ
ಯಾಯ್ ಹೇಳುವಂತನಾಗ ಬಸವಯ್ಯ. ಯಾಕೆ ಮುಚ್ಕೊಂಡು ನೀರು ತಗೊಂಡೋಯ್ತೇನೆ ತಗೊಂಡು ಹೋಗ್ತೆ. ಏನು ನಮ್ಮ ಮಹಾರಾಜು ನಮ್ಮ ಮಹಾರಾಣಿರು ನಮ್ಮೂರಿಗೆ ಮಾಡಿ ಇಳಿ ಹಾಕ್ಬಿಟ್ಟವ್ರಿ. ಏನೋ ಮನೆಗೊಂದು ಹಳ್ಳಿಗಳು ಹಾಕಿಸ್ಕೊಟ್ರಂತೆ, ಅಲ್ಲೇ ಟ್ಯಾಂಕ್ಗಳು ಕುಣಿಸ್ಕೊಟ್ರಂತೆ. ಒತ್ತಪ್ಪ ನೀಲಿ ಮತ್ತೆ ಒತ್ತಪ್ಪ ಏನ್ ಮತ್ತೆ ನಮ್ಮ ರಾಜು ಒಂದೆಡ್ಡಿಲ್ಲ ಗಂಡಿಲ್ಲ. ಬಸವಯ್ಯ ಓಯಪ್ಪ ಏನು ಬಸವಯ್ಯ, ನಾಡಿನ ಪ್ರಜೆಗಳು ಹಿರಿದ ಹಾಗೆ ಆಡಿಕೊಂಡರೇನೋ. ಕಣಪ್ಪ ಹೇಳುವನು ಕೇಳುವನಾಗೋ. ಯಪ್ಪ ಹೇಳಪ್ಪ. ಮಕ್ಕಳಿರುವ ಪುಣ್ಯಾತ್ಮರ ಬಸವ, ಮಕ್ಕಳಿರುವ ಪುಣ್ಯಾತ್ಮರ ಬಸವ. ಮಕ್ಕಳಿಲ್ಲದ ನಮ್ಮಂದವರ ನೋಡಿ ನಿಮ್ಮನ್ನ ನೋಡಿ ಆಡ್ತಾರೆ ಈ ಜನಗಳು. ಬಸವ ಏನು ಹೊಸ ಅವರು ಪೂರ್ವ ಜನ್ಮದ ಕರ್ಮದ ಫಲವ. ಯಾವ ಜನ್ಮ ಏನೇ ಕರ್ಮ ಮಾಡಿದ್ರೆ ನಮ್ಗೇನು ಗೊತ್ತು. ಜನ್ಮದ ಕರ್ಮದ ಫಲವ ಯಾರು ತಾನೆ ಬಿಡದೋ ಬಸವ. ಬಸವ ಬಸವಯ್ಯ ಹರಣ್ಯಾಪಿ, ಹಿರಣ್ಯಾಪಿ, ಬ್ರಹ್ಮಲಿಪಿತ, ಸುರಲಿಪಿತ, ಹೀಗೆ ಆ ಬ್ರಹ್ಮದೇವರು ನಮ್ಮ ಹಣೆ ಬರದಲ್ಲಿ ಹೇಗೆ ಬರೆದಿರುವನು ಹಾಗೆ ತಾನೇ ಆಗುವುದು. ಯಾರ ಹಣೆ ಬರ ಯಾರು ತಪ್ಪಿಸಕಾಯ್ತದೆ. ಅದರಿಂದ ನೀನೀಗಲೇ ಹೋಗಿ ನಿಮ್ಮ ತಾಯಿಯನ್ನು ಬರೆದು ಕೊಡೋಣ ಬಸವಯ್ಯ. ಯಾರವನ್ನ? ಹೌದು ಬಸವಯ್ಯ. ನಿನ್ ಗೋಳು ಇಷ್ಟ ಆಯ್ತು. ಈ ನನ್ನ ತಾಯಿ ಆ ತಾಯಿದು ಎಷ್ಟು ಗೋಳ ಗೊತ್ತಿಲ್ಲ ಕಣವ. ಇಲ್ಲಿ ಆಯ್ತು ನೋಡಿ ಕರ್ಕೊಂಬತ್ತೀನಿ. ಈ ಕಡೆ ಒಬ್ರು ಕೂತಿಲ್ಲ ನಮ್ಮ ಮೌಲ್ಯರು. ಅಪ್ಪ ಕವರ ಬರೆದು ಜಗದೀಶ್ವರಿ ಅಮ್ಮ ಜಗದೀಶ್ವರಿ, ಜಗದೀಶ್ವರಿ ಅಮ್ಮ ಜಗದೀಶ್ವರಿ, ಕರುಣಾಕರಿ ಶಂಕರಿ, ಜಗದೀಶ್ವರಿ ಅಮ್ಮ ಜಗದೀಶ್ವರಿ. ಪ್ರಾಣೇಶ್ವರನಿಗೆ ಜಯವನ್ನು ನೀಡಮ್ಮ, ಪ್ರಾಣೇಶ್ವರನಿಗೆ ಜಯವನ್ನು ನೀಡಮ್ಮ, ಅನುದಿನ ಪೂಜಿಪೆ ಕರುಣದಿ ಕಾಯಮ್ಮ, ಅನುದಿನ ಪೂಜಿಪೆ ಕರುಣದಿ ಕಾಯಮ್ಮ, ಜಗದೀಶ್ವರಿ ಅಂಬೆ ಜಗದೀಶ್ವರಿ, ಕರುಣಾಕರಿ ಶಂಕರಿ, ಜಗದೀಶ್ವರಿ ಅಮ್ಮ ಪರಮೇಶ್ವರಿ, ವೆಂಕಟರಮಣನ ಲಿಂಗದ ರಾಣಿಯೇ, ವೆಂಕಟರಮಣನ ಲಿಂಗದ ರಾಣಿಯೇ, ವೆಂಕಟರಮಣನ ಲಿಂಗದ ರಾಣಿಯೇ, ವೆಂಕಟರಮಣನ ಬೇಗದ ರಾಣಿಯೇ, ಅಷ್ಟಭಾಗ್ಯವ ನೀಡ ವರ ಮಹಾಲಕ್ಷ್ಮಿಯೇ, ಅಷ್ಟ ಸಂಭೋಗಕ್ಕೆ ವರ ಮಹಾಲಕ್ಷ್ಮಿಯೇ, ಪರಮೇಶ್ವರಿ ಅಮ್ಮ ಜಗದೀಶ್ವರಿ, ಕರುಣಾಕರಿ ಶಂಕರಿ, ಜಗದೀಶ್ವರಿ ಅಮ್ಮ ಜಗದೀಶ್ವರಿ, ಭಯಂಕರಿ ರೂಪ ಮನೋಹರಿ,
ಶಂಕರಿ ರೂಪ ಮನೋಹರಿ ಪಾತಾಳದ ದೇವಿ ಪ್ರಜೆಗಳ ಕಾಯಮ್ಮ ಪಾತಾಳದ ದೇವಿ ಪ್ರಜೆಗಳ ಕಾಯಮ್ಮ ಅನುದಿನ ಪೂಜಿಪೆ ಕರಗಳ ಮುಗಿಯುವೆ ಅನುದಿನ ಪೂಜಿಪೆ ಕರಗಳ ಮುಗಿಯುವೆ ಜಗದೀಶ್ವರಿ ಅಮ್ಮ ಜಗದೀಶ್ವರಿ ಕರುಣಾಕರಿ ಶಂಕರಿ ಜಗದೀಶ್ವರಿ ಅಮ್ಮ ಜಗದೀಶ್ವರಿ ಅಮ್ಮ ತಾಯೇ ಅಮ್ಮ ಅಮ್ಮ ಜಗಜ್ಜನಿಯಾದ ಸರ್ವಮಂಗಳಿ ರಾಜ್ಯವನ್ನಾಳುವ ನನ್ನ ಪತಿದೇವರಿಗಾಗಲಿ ಮತ್ತು ನನ್ನ ನಾಡ ಪ್ರಜೆಗಳಿಗಾಗಲಿ ಯಾವುದೇ ರೀತಿಯ ಮಂಗಳ ಬಾರದಂತೆ ಈ ದೀನಳ ಪೂಜೆ ಸ್ವೀಕರಿಸಿ ನಮ್ಮನ್ನು ಹಾಗೂ ನಮ್ಮ ರಾಜ್ಯವನ್ನು ಕಾಪಾಡು ದೇವಿ ಕಾಪಾಡು ಮಾತೆ. ಏ ಬಸವಯ್ಯ ಏ ಬಸವಯ್ಯ ಯಾಕೆ ತಂಗ್ಬೇಕತ್ಯ ಏ ಬಸವಯ್ಯ ನಿನ್ನೆಲ್ಲ ಕರಿತಾ ಸುಮ್ಮನೆ ನಮ್ಮ ಅವ್ವನ್ನ ನಾಚಿಕೆ ಬೇಡ ನಿಂದು. ನಾನು ಇಲ್ಲಿರುವೆನೋ ನಾನು ಪೂಜಾ ಮಂದಿರದಲ್ಲಿರುವೆನೋ ಇಲ್ಲೇ ಇಜ್ಜ. ಹೌದು ಬಸವಯ್ಯ. ಅಯ್ಯೋ ನೀನು ಹುಟ್ಟು ಮಟರ್ ಆಗ್ತದಿಲ್ಲ ಯಾಕೋ ನೋಡಿ ನಮ್ಮ ಅವ್ವ ಅಂತ ಅಂದ್ಬಿಟ್ಟಲ್ಲ ನಮ್ಮ ಅವ್ವನ್ ಕರೆದೆ ನಾನು. ಹೇಳು ನಮ್ಮ ಅವ್ವ ನನ್ ಕರಿತಾವನ್ ಅಂದ್ಬಿಟ್ಟು ಮಕ ಮುಚ್ಕೊಂಡು ನಕ್ಕಂಗ್ ಕೂತಾಳ ನಮ್ಮವ್ವ. ಬಸವಯ್ಯ ಅದೇನೋ ಅಪ್ಪ ಕವ್ತಾರ ಭವನ. ಏನ್ ಬಸವಯ್ಯ ನಿಮ್ಮ ತಂದೆಯವರನ್ನ ಕರೆದ್ರೇನೋ? ಬಾರೋ ನಿಮ್ಮ ಅಪ್ಪಾಜಿಗಳಿಗೆ ಹೋಗೋಣ ಬಾರೋ. ಭವನ ಪತಿಪಾದವೇ ಶ್ರೇಷ್ಠ. ನಾನು ನನ್ನ ಪತಿಪಾದವನ್ನು ಪೂಜಿಸಿ ಅವರ ಬಳಿ ಆಶೀರ್ವಾದವನ್ನು ಪಡೆಯುವೆನು. ಪತಿಪಾದ ಸೇವೆ ಸತಿಗೆ ಜೀವನ ಪತಿಪಾದೋದಕ ಗಂಗಾ ಸ್ನಾನ ಪತಿಯೇ ಪತಿಯೇ ಯವಾ ನಿಮ್ ಗಂಡಿರ್ ಪೂಜೆ ನಿಮ್ಗೆ ಮಾಡ್ತೀರಾ? ಪತಿ ಇಲ್ಲದ ಮೇಲೆ ಪರಮ ಪತಿಯು ನಾನು. ಪತಿ ಇಲ್ಲದ ಮೇಲೆ ಪರಮ ಪಪಿಯು ನಾನು. ಪತಿಪಾದ ಸೇವೆಯೇ ಸತಿಗ ಸರೆಯು. ಪತಿಪಾದ ಸೇವೆಯೇ ಸತಿಗ ಸರೆಯು. ಪತಿಪಾದ ಸೇವೆಯೇ ಸತಿಗೆ ಪತಿಪಾದೋದಕ ಗಂಗಾ ಸ್ನಾನ ಪತಿಯೇ ಪತಿಯೇ ಪ್ರಾಣೇಶ್ವರ ನಿಮ್ಮ ಪಾದಕ್ಕೆ ಹೊಂದಿಸೋನು ಮನೋ. ಪ್ರಾಣೇಶ್ವರಿ ನಿಮಗೆ ಮಂಗಳಹಾರಿ ಬೇರೆ ಕೇಳು ಪ್ರಾಣೇಶ್ವರಿ. ಯವಾ ನೀನ್ ನೋಡಿ ಈ ದಿವಸ ನನ್ನ ಕರೆಸಲು ಮಾಡ್ತೀರಲ್ವಾ ಸ್ವಾಮಿ? ಈ ದಿವಸ ಸೇವೆನಾ ನನ್ನನ್ನು ಇಷ್ಟೊಂದು ಜಾಗೃತಿ ಕರೆಸಲು ಕಾರಣವೇನು ಮನೋಹರ? ಪ್ರಾಣೇಶ್ವರಿ ಹೇಳುವನು ಕೇಳುವಳಾಗು. ಹೇಳುವರಾಗಿ ಏನ ಏಳಲಿ ರಮಣಿ ಜನಗಾಳ ನಿಂದಾನೆಯ ಏನ ಏಳಲಿ ರಮಣಿ ಜನಗಾಳ ನಿಂದಾನೆಯ ಕೇಳಿ ಸಲ್ಲಿಸಲಾರೆ ಕೇಳಿ ಸಲ್ಲಿಸಲಾರೆ ಜನಗಾಳ ನಿಂದಾನೆಯ ಕಾಂದೆ ರಮಣಿ ಕಾಂದೆ
ಪ್ರಾಣೇಶ್ವರಿ ಪ್ರಾಣೇಶ್ವರ ಮಕ್ಕಳಿರುವ ಪುಣ್ಯಾತ್ಮರು ಓ ಮಕ್ಕಳಿಲ್ಲದ ನಮ್ಮಂತವರು ನೋಡಿ ಹಾಡಿದರು. ಉಕ್ಕಳಪ್ಪ. ಆದ್ರಿಂದ ನಾವು ಎಲ್ಲಿಯಾದ್ರೂ ಹೋಗಿ ಪ್ರಾಣ ಧ್ಯಾನ ಮಾಡಿಕೊಳ್ಳೋಣ. ನಡೆಯುತ್ತೇಳ ಹಾಗಾದ್ರೆ ಹೇಳುವನು ಕೇಳುವರಾಗಿ ಮನೋಹರ ಹೇಳುವ ಮಾದೇಶ್ವರ ಮಾದೇಶ್ವರ ಬಂಜೆಯ ವೇದನೆ ನೀ ಕೇಳೆಯ ಪ್ರಾಣೇಶ್ವರ ಮಾದೇಶ್ವರ ನಿನ್ನ ಬಳಿಗೆ ಬರುವೆ ಮಾದೇಶ್ವರ ನಿನ್ನ ಬಳಿಗೆ ಬರುವೆ ನಿನ್ನ ಪೂಜೆಯ ನಾ ಮಾಡುವೆ ಕಣ್ಣೀರಿನ ಹೊಳೆ ಸುರಿಸುವೆ ನನಗೊಂದು ಶಿಶು ನೀಡಯ ಮಾದೇವ ನನಗೊಂದು ಶಿಶು ನೀಡಯ ಸ್ವಾಮಿ ಏನಮ್ಮ ಇದು ಕರ್ಮಾದಿ? ಬಂಗಾರ ಸಿಂಗಾರ ನನಗೆ ತಕೋ ಅರಮನೆಯ ವೈಭೋಗ ಇನ್ನೇ ತಕೋ ಬಂಗಾರ ಸಿಂಗಾರ ಏನು ಬಿಡಬಹುದು? ಬಂಗಾರ ಸಿಂಗಾರ ನನಗೆ ತಕೋ ಅರಮನೆಯ ವೈಭೋಗ ಇನ್ನೇ ತಕೋ ನೆರಮನೆಯವರಲ್ಲ ಮಂಜೆ ಎನ್ನುವರಲ್ಲ ಸ್ವಾಮಿ ನೆರಮನೆಯವರಲ್ಲ ನನ್ನ ಬಂದೆ ಎನ್ನುವರಲ್ಲ ಕೈ ಹಿಡಿದ ಪತಿಯು ನನ್ನ ದೂರ ತಳ್ಳುವರಲ್ಲ ನನಗೊಂದು ಶಿಶು ನೀಡಯ ಮಹಾದೇವ ನನಗೊಂದು ಶಿಶು ನೀಡಯ ಮಾದೇಶ್ವರ ನಿನ್ನ ಗುಡಿಗೆ ಬರುವೆ ನಿನ್ನ ಪೂಜೆಯ ನಾ ಮಾಡುವೆ ಕಣ್ಣೀರಿನ ಹೊಳೆ ಸುರಿಸುವೆ ನನಗೊಂದು ಶಿಶು ನೀಡಯ ಮಹಾದೇವ ನನಗೊಂದು ಶಿಶು ನೀಡಯ ಸ್ವಾಮಿ ಪ್ರಾಣೇಶ್ವರ ಬಸವಯ್ಯ ನಾಗು ಮಲೆಯನ್ನು ನಾ ಕಾಣೆನೋ ಆದರೂ ನಿನ್ನ ಪಾದ ಬಿಡಲಾರೆನೋ ನಾಗು ಮಲೆಯನ್ನು ನಾ ಕಾಣೆನೋ ಆದರೂ ನಿಮ್ಮ ಪಾದ ಬಿಡಲಾರೆನೋ ಅಮ್ಮ ಎನ್ನುವವರು ಯಾರಿಲ್ಲ ತಂದೆ ಅಮ್ಮ ಎನ್ನುವವರು ಯಾರಿಲ್ಲ ತಂದೆ ನನ್ನ ಕಂಬನಿಗೆ ಕೊನೆಯೇಗೆ ಮುಂದೆ ಹೆಣ್ಣು ಮಗಳ ನೀಡಯ ಮಾದೇವ ಹೆಣ್ಣು ಮಗಳ ನೀಡಯ ಮಾದೇಶ್ವರ ನಿನ್ನ ಬಳಿಗೆ ಬರುವೆ ನಿನ್ನ ಪೂಜೆಯ ನಾ ಮಾಡುವೆ ಕಣ್ಣೀರಿನ ಹೊಳೆ ಸುರಿಸುವೆ ನನಗೊಂದು ಶಿಶು ನೀಡಯ ಮಾದೇವ ನನಗೊಂದು ಶಿಶು ನೀಡಯ ಯವ್ವ, ಬೇಡದೇವಿ ಪ್ರಾಣೇಶ್ವರ ಆ ಮಗಿನ್ ತಂದು ಕೊಟ್ಬಿಡಿ ನಮ್ಮ ಅವ್ವ ಸಾಕತ್ತಾಳೆ. ಸ್ವಾಮಿ ಪ್ರಾಣೇಶ್ವರಿ ನೋಡಿ ಅಲ್ಲಿ ಕೂತಾವ್ ನೋಡಿ ಇಲ್ಲಿ ಮುಂದ್ಗಡೆ. ಸ್ವಾಮಿ ನಮ್ಮ ಅರಮನೆಯ ಮುಂದೆ ಓರ್ವ ಋಷಿಯು ಭಿಕ್ಷೆಗೆ ಬಂದಿದ್ದರು. ಹೇಳುವಂತೇಳ ಪ್ರಾಣೇಶ್ವರಿ ನಾನು ಭಿಕ್ಷೆ ನೀಡಲು ಹೋದಾಗ ನಮಗೆ ಸಂತಾನವಿಲ್ಲದ ಕಾರಣವಾಗಿ ನನ್ನ ಬಳಿ ಭಿಕ್ಷೆ ಪಡೆಯಲಿಲ್ಲ ಸ್ವಾಮಿ. ಈಗ ನಾವೇನು ಮಾಡೋಣವೆಂದು ನೀವೇ ತಿಳಿಸುವರಾಗಿ ಮನೋಹರ. ಪ್ರಾಣೇಶ್ವರಿ ಈ ಧರೆಯಲ್ಲಿ ಮಕ್ಕಳಿಲ್ಲದ ಮೇಲೆ ಬದುಕಿರಬಾರದು. ಹೌದು ಕಾಂತ, ನಾವು ಎಲ್ಲಿಯಾದ್ರೂ ಹೋಗಿ ಪ್ರಾಣ ತ್ಯಾಗವನ್ನು ಮಾಡಿಕೊಡ ನಡೆಯುತ್ತೇಳ ಹಾಗೆ ಹೇಳಿ ಮನೋಹರ. ಓ ಬಸವಯ್ಯ ನಿಂತ್ಕೊಳ್ಳಪ್ಪ. ಏತಕ್ಕೂ ನಮ್ಮನ್ನು ತಡೆದೆ. ಅಲ್ಲ ಕಣಪ್ಪ, ಅವು ಹೊಟ್ಟೆದು ಹುಟ್ಟಿಲ್ಲ ಅಂತಂದ್ರೆ ಪ್ರಾಣ ತಗೊಂಡ್ ಮಾಡ್ಕೊಳಕ್ ಹೋಯ್ತದ. ಮತ್ತೆ ಬಸವಯ್ಯ ಏನು ಮಾಡೋದು? ಮತ್ತೇನು ಮಾಡಬೇಕು ಬಸವಯ್ಯ? ಈ ಊರಲ್ಲಿ ಮಸ್ತಾಗಿ ಕೂತ್ಕೊಂಡವಳಯ್ಯಪ್ಪ.
ಮಕ್ಕಳು ಯಾವ್ದಾರು ಒಂದು ಕರ್ಕೊಂಡ್ ಸಾಕೋಣದಲ್ವಾ? ಹಾಗಾಗುತ್ತೇನು ಬಸವಯ್ಯ? ಹಂಗಾಗಲ್ಲ ಅಂತೀಯ? ಹೇಳುವಂತನಾಗೋ. ಹೋಗಪ್ಪ, ಪ್ರಾಣ ತ್ಯಾಗ ಮಾಡ್ಕೊಂಡು ಮಹಾ ಪಾಪ ಕಣಪ್ಪ. ಮತ್ತೇನು ಮಾಡಬೇಕು ಬಸವಯ್ಯ? ಏಡಿಗಳು ಮಾಡ್ಕೊಂಡ ಕೆಲಸ ಅದು. ನಮ್ಮ ಅರಮನೆಯಲ್ಲ ಬೊಮ್ಮಣ್ಣ ಏನು ನಮ್ಮ ಕುಲದೇವರಾದ ಬ್ರಹ್ಮದೇವರೇ ಬಸವಯ್ಯ? ಹೇಳುವಂತನಾಗೋ. ಆ ಬೊಮ್ಮಣ್ಣ ಕುರಿತು ತಪಾಸ್ ಮಾಡಿದ್ರೆ ನಾನು ಹೇಳ್ದೆ ನೋಡಿ, ಕೂತವನಿಗೆ ಜೊತೆಲೆ ಕೂತಾನ ಒಂದು ಗಂಡು ಒಂದು ಹೆಣ್ಣು ಅಕ್ಕ ತಮ್ಮ ಇರ್ಬೇಕು ನೋಡಿ, ಹೆಂಗ್ ಮಿಣ್ಕ ಅಂತ ನೋಡ್ತಾ ಇವು. ಬಸವ ಹೇಳುತ್ತಾನ ಅಂತ ಒಂದು ಗಂಡೋ ಇಲ್ಲ ಒಂದು ಹೆಣ್ಣೋ ಕೊಟ್ಕಿರ್ತಾನು, ಇಲ್ಲ ಅವನು ಲಟ್ಟೆ ಪಿಟ್ಟಿ ಅಂದಾನಪ್ಪ. ಬಸವಯ್ಯ, ನೀನು ಹೇಳುತ್ತಿರುವ ಮಾತು ನಿಜ. ನಾವು ಕ್ಷತ್ರಿಯರು, ತಪಸ್ಸು ಮಾಡುವ ಬಲ ನಮ್ಮಲ್ಲಿದೆ. ನೀನೀಗಲೇ ಹೋಗಿ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಂತನಾಗೋ. ಹಿಂಗ್ ತತ್ತಿ ನೋಡು. ಪ್ರಾಣೇಶ್ವರ, ನಮ್ಮ ಕುಲದೇವರಾದ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಲು ಇದೇ ಯೋಗ್ಯವಾದ ಸ್ಥಳ. ಹೌದು ಸ್ವಾಮಿ, ಇಲ್ಲಿಯೇ ಕುಳಿತು ತಪಸ್ಸು ಮಾಡೋಣ. ಅಪ್ಪಣೆ ಅಂತೆ ಆಗಲಿ ಸ್ವಾಮಿ. ಬ್ರಹ್ಮದೇವ ವರವ ಪಾಲಿಸೋ ದೇವ. ಪರಮಾತ್ಮ, ಬೇಡುವೆ ವೈ ಬ್ರಹ್ಮದೇವ ವರವ ಪಾಲಿಸೋ ದೇವ. ಪರಮಾತ್ಮ, ಮಕ್ಕಳಿಲ್ಲದೆ ದೀನರಾದೆವು, ಪರಮಾತ್ಮ, ಮಕ್ಕಳಿಲ್ಲದೆ ದೀನರಾದೆವು, ವರವ ಪಾಲಿಸೋ ದೇವ. ಬೇಡುವೆ ವೈ ಬ್ರಹ್ಮದೇವ ವರವ ಪಾಲಿಸೋ ದೇವ. ಪರಮಾತ್ಮ, ಮೆಚ್ಚಿದ ನಿರ್ಮಯ ಭಕ್ತಿಗೆ ಮೆಚ್ಚಿದನು ನಿಮಯ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಪ್ರಸನ್ನನಾದನು ರಾಜ ದಂಪತಿಗಳೇ. ಬೇಡಿದ ವರವನ್ನು ಕೊಡಲು ಬೇಡಿದ ವರವನ್ನು ಕೊಡಲು ನಾ ಸಿದ್ಧನಾಗಿರುವೆನು ರಾಜ ದಂಪತಿಗಳೇ. ಎಲ್ಲವೋ ರಾಜ ದಂಪತಿಗಳೇ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿ ಪ್ರಸನ್ನನಾಗಿರುವೆನು. ನಿಮಗೆ ಯಾವ ವರ ಬೇಕು ಬೇಡಿ, ನೀವು ಬೇಡಿದ ವರವನ್ನು ಕೊಡಲು ನಾನು ಸಿದ್ಧನಾಗಿರುವೆನು. ಪರಮಾತ್ಮ, ಬಹು ವರ್ಷಗಳಿಂದ ಮಕ್ಕಳಿಲ್ಲದೆ ನಾವು ಹೀನರಾಗಿದ್ದೇವೆ. ನಮಗೆ ಸಂತಾನ ಭಾಗ್ಯ ಕೊಟ್ಟು ಕರುಣಿಸು ದೇವ, ಕರುಣಿಸು. ಗಂಡಸು ಪುತ್ರನಾಗಬೇಕು, ಹೆಣ್ಣು ಪುತ್ರಿ ಆಗಬೇಕು. ಓರ್ವ ಹೆಣ್ಣು ಸುಪುತ್ರಿಯನ್ನು ಕೊಟ್ಟು ನಮ್ಮ ಕಾಪಾಡಿ ಬ್ರಹ್ಮದೇವ, ನಮ್ಮನ್ನ ಕಾಪಾಡಿ. ತಥಾಸ್ತು. ಚಿಂತೆಯನ್ನು ಬಿಟ್ಟು ಪಟ್ಟಣವನ್ನು ಸೇರಿ ಧನ್ಯರಾದೆವು ನಿಮ್ಮ ಸ್ವಾಮಿ, ಮಾತಿನಂತೆ ನಾನು ಧನ್ಯರಾದೆವು. ಓರ್ವ ಸುಪುತ್ರಿಯನ್ನೇ ಕರುಣಿಸಿರುವನು. ಹಾಗೆ ಆಗಲಿ ಸ್ವಾಮಿ. ನಮ್ಮ ಕುಲದೇವರಾದ ಬ್ರಹ್ಮದೇವನು ಕುರಿತು ತಪಸ್ಸು ಮಾಡಿದಕ್ಕೆ ನಮ್ಮ ತಪಸ್ಸಿಗೆ ಮೆಚ್ಚಿ ವರುವ ಸುಪತ್ರಿಯನ್ನು ಕೊಡುವುದಾಗಿ ಹೇಳಿದನು. ಹೌದು ಕಾಂತೇಶ್ವರಿ, ಅದರ ಸಂತೋಷದ ವಿಚಾರಕ್ಕಾಗಿ ಸ್ವಲ್ಪ ಹೊತ್ತು ಸರಸದ ಹರಬರ ನಡುವೆ ಹಾಗೆ ಆಗಲಿ ರಮಣ. ಅತಿ ಮಧುರ ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ. ಸ್ವಾಮಿ, ಪ್ರಾಣೇಶ್ವರಿ.
ನಮ್ಮ ಮನಸ್ಸಿನ ಸಂಚಾರಿ ಪ್ರೇಮದ ಪೂಜಾರಿ ನಮ್ಮ ಮನಸ್ಸಿನ ಸಂಚಾರಿ ಅಂದದಲ್ಲಿ ಬಂದಿರಲು ಅಂದದಲ್ಲಿ ಬಂದಿರಲು ಇಂದಿಹ ಸಿಂಗಾರಿ ಪ್ರೇಮದ ಪೂಜಾರಿ ಸಂಚಾರಿ ಅಂಗದಲ್ಲಿ ಇರಲು ಅಂಗದಲ್ಲಿ ಬಂದಿರಲು ಸಿಂಗಾರ ಮತ್ತು ಪೂಜಾರ ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿನಲಿಯುತ ಬಾಬಾರೇ ಹರುಷದಿನಲಿಯುತ ಬಾಬಾರೇ ಪ್ರಿಯ ರಮಣಿ ತಂದಿ ಚೆನ್ನ ನೀನು ಚಂದ ಚಂದದಿಂದ ಬಂದು ತಂದಿ ಚೆನ್ನ ನೀನು ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿನಲಿಯುತ ಬಾಬಾರೇ ಹರುಷದಿನಲಿಯುತ ಬಾಬಾರೇ ಪ್ರಿಯ ರಮಣಿ ಮೋಹನ ನೀನು ಮೋಹಿನಿ ನಾನು
ಅರುಷದಿನಲ್ಲಿಯುತ ಬಾಬಾರೋ ಪ್ರಾಣೇಶ್ವರಿ ಅರುಷದಿನಲ್ಲಿಯುತ ಬಾಬಾರೋ ಯರಮಣ ಸ್ವಾಮಿ ಕಡೆಯದಾಗಿ ದುಂಬಿಯು ನಾನು ಮಧುರವು ನೀನು ದುಂಬಿಯು ನಾನು ಮಧುರವು ನೀನು ಅರುಷದಿನ ನೆಯುತ ಬಾರೆ ರಮಣಿ ಅರುಷದಿನ ನೆಯುತ ಬಾರೆ ರಮಣಿ ಅಂತ ಚಂದದಿಂದ ಒಂದು ಸಂಧಿ ಚೆನ್ನ ನೀನು ಅಂತ ಚಂದದಿಂದ ಒಂದು ಸಂಧಿ ಚೆನ್ನ ನೀನು ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿನ ಬಾಬಾರೇ ಅರುಷದಿನಲಿಯುತ ಬಾಬಾರೇ ಪ್ರಿಯ ರಮಣಿ ಪ್ರಾಣೇಶ್ವರಿ ಮನಸೋತೆನೋ ನಲ್ಲ ನಿನಗೆ ಬಿಡುಮೋನ ಬಾರ ಬಯಸಿರುವೆ ಪ್ರಾಣೇಶ್ವರಿ ಪ್ರಾಣಕಾಂತೆ ಬಿಡುಮೋನ ಬಾರ ಬಯಸಿರುವೆ ಸ್ವಾಮಿ ಪ್ರಾಣಕಾಂತೆ ಮನಸೋತೆನೋ ಎಲ್ಲ ನಿನಗೆ ಬಿಡುಮೋನ ಬಾರ ಬಯಸಿರುವೆ ಬಿಡುಮೋನ ಬಾರ ಬಯಸಿರುವೆ ಮನಸೋತೆನೋ ಬೇಡ ರಸಬಯಸಿದ ಮಾವ ಇದು ನಿನಗಾಗಿ ಕಾದಿದೆ ಜೀವ ಮೋಹ ಮಿತಿ ಮೀರಿದ ಲಾಮ ಇದು ವಿರಸಕ್ಕೆ ಮಾಗದ ವಿರ ಬಿಡು ಮಾನವ ತೋರದ ಬಾಬಳಿಗೆ ಹೊಸ ಲೋಕವ ತೋರುವೆ ನಿನಗೆ ಸ್ವಾಮಿ ಪ್ರಾಣೇಶ್ವರಿ ಕೋಪವೇ ನಿನಗೆ ಮನಸೋತೆನೋ ಅಲ್ಲ ನಿನಗೆ ಇದು ಮೌನ ಬಾರ ಬಯಸಿರುವೆ ಇದು ಮೌನ ಬಾರ ಬಯಸಿರುವೆ ಮನಸೋತೆನೋ ಸ್ವಾಮಿ ಪ್ರಾಣೇಶ್ವರಿ ಸರಸ ಸಲ್ಲಾಪಗಳನ್ನು ನಡೆದಿದ್ದು ಇನ್ನು ಅರಮನೆಗೆ ಹೋಗೋಣವೇ ಹಾಗೆ ಆಗಲಿ ಸ್ವಾಮಿ ಬಸವಯ್ಯ ಏತ ಗೊತ್ತಾಡಿದೆ ಆಗ್ಲೇ ಬಂದು ನೋಡಿದಾಗ ನಿನ್ಗಳು ನೋಡಕ್ಕಾಗ್ಲಿಲ್ಲ ಯವ ಹೇಳ ನಿನ್ಗಳು ನೋಡಕ್ಕಾಗ್ಲಿಲ್ಲ ನಾವೇನೋ ಈಗ ನೋಡಿದ್ರೆ ಮನೋ ಸೋತೇನೋ ಅಂತ ಒಂದ್ಸತಿ ಅಂತೆ ಆ ಇನ್ನೊಂದು ಯಾವ್ದಪ್ಪ ಆಡಿದ್ದು ನೀನ್ ನೋಡಿದ್ರೆ ಪಿಯ ರಮಣಿ ಅಂತೆ ಅದು ಪಿಯೆ ಹೇಳುವಂತ ಅವಲೇ ನೋಡ್ರಿ ಬುಳೋ ಅಂತ ಅಳ್ತಿದ್ರ ಇದಕ್ಕೆಲ್ಲ ಕಾರಣ ಏನು ಅಂತ ಬಸವಯ್ಯ ನೀನು ಹೇಳಿದ ಹಾಗೆ ನಮ್ಮ ಕುಲದೇವರಾದ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿದನು ಆ ಪರಮಾತ್ಮನು ನಮ್ಮ ತಪಸ್ಸಿಗೆ ಮೆಚ್ಚಿ ಬರುವ ಸುಪತ್ರಿಯನ್ನು ಕೊಡುವುದ ಹಾಗೆ ಹೇಳಿದನು. ಆದ್ದರಿಂದ ಆ ಸಂತೋಷದ ವಿಚಾರಕ್ಕಾಗಿ ಸ್ವಲ್ಪ ಹೊತ್ತು ಸರಸ ಸಲಾಪಗಳು ನಾಡಿದವು ಬಸವಯ್ಯ. ಹೌದಾ? ಹೌದು ಬಸವಯ್ಯ. ನನ್ನೂ ಕರ್ಕೊಂಡು ನಾನು ಒಂದು ವರ ಕೇಳಿನು. ಏನೆಂಬುದಾಗಿ ಕೇಳುವೆಯೋ? ಏನೆಂಬುದಾಗಿ ಕೇಳುವೆಯೋ? ಹುಟ್ಟಿದ ಮಕ್ಕಳಲ್ಲಿ ಹಂಗೆ ಸತ್ತೋಗ್ಬಿಡಿ ಬಸವಯ್ಯ. ನೀನೆಂತ ಭ್ರಷ್ಟನೋ? ಯಾರು? ನೀನು? ನಾನು ಭ್ರಷ್ಟನ. ಮತ್ತಿನ್ನೇನೋ? ಯಪ್ಪ ಬಸವಯ್ಯ
ನಾನು ನೀಚನ. ನೀಚನೇ ಬಸವಯ್ಯ ನೀನು. ಯಾರು? ನೀನು. ನಾನು. ಹೌದು ಬಸವಯ್ಯ. ಹೌದಾ? ಅದಕ್ಕೆ ಯಾಕೆ ಕರ್ಕೊಂಬಂದೆ ನಾನು ಇಲ್ಲಿಗೆ? ಹೇಳುವಂತನಾಗು ಬಸವಯ್ಯ. ಅದಿರ್ಲಿ ಬಿಡು. ಅಲ್ಲ ಕಣಪ್ಪ ಬಸವಯ್ಯ, ತಂದೆ ತಾಯಿಗಾರು ಹುಟ್ಟಿದ್ರೆ ಒಳ್ಳೆ ಮಕ್ಕಳು ಹುಟ್ಟಬೇಕಣ. ಹೌದು ಬಸವಯ್ಯ, ತಂದೆ ತಾಯಿಗೆ ಹುಟ್ಟಿದ ಮೇಲೆ ಉತ್ತಮವಾದ ಮಕ್ಕಳು ಹುಟ್ಟಬೇಕು ಬಸವಯ್ಯ. ಓ ನೋಡಿ ಕೂತ ನೋಡು, ಈ ಮೊಬೈಲ್ ಹಿಡ್ಕೊಂಡಿದ್ದಾಗ ಹೆಣ್ಣು ಮಕ್ಕಳು ಇಂಥವು ಏನ್ ಬೇಕಿವು? ಏ ಬಸವಯ್ಯ, ಅಂತ ಮಕ್ಕಳು ಬೇಡವೋ? ತಂದೆ ತಾಯಿಗೆ ಹುಟ್ಟಿದ ಮೇಲೆ ಉತ್ತಮವಾದ ಮಕ್ಕಳು ಹುಟ್ಟಬೇಕು ಬಸವಯ್ಯ. ಅಲ್ಲ ಕಣಪ್ಪ, ನೀನು ಇಷ್ಟಪ್ಪ ತಲೆನ ಇಷ್ಟಪ್ಪ 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 ಮಾಡ್ತೀಯ. ಆ ಹುಡುಗಿನ 1ನೇ ಕ್ಲಾಸು 7ನೇ ಕ್ಲಾಸು SLC PUC ಡಿಗ್ರಿ ತಕ ಓದಿಸ್ತೀಯ. ಅವೇನ್ ಮಾಡ್ತಾವ ಗೊತ್ತೇನಪ್ಪ? ಏನು ಮಾಡುವರು ಬಸವಯ್ಯ? ಕಾಲೇಜ್ಗೆ ಹೋಗ್ಬಿಟ್ಟು ಯಪ್ಪ ನಾನು ಕಾಲೇಜ್ ಫೀಸ್ ಕಟ್ಟಬೇಕು ಅಂತಂದ್ರೆ. ಹೌದಾ ಬಸವಯ್ಯ? ಹೇಳುವಂತ ನನ್ನ ಮಗಳು ಚೆನ್ನಾಗಿ ಓದ್ತಾಳ, ಫಸ್ಟ್ ರ್ಯಾಂಕ್ ಆಗಿ ಬತ್ತಾಳಲ್ಲ ಅಂತ ಅಂದ್ಬಿಟ್ಟು ಇವ ಕಾಲೇಜ್ ಫೀಸ್ ಎಷ್ಟು ಕಟ್ಟಬೇಕು ಅಂತ ಅಂತೀನಿ. ಹೇಳುವಂತನಾಗ ಬಸವಯ್ಯ. ಅವ್ರಿಗೆ ಎಷ್ಟು ಹೇಳ್ತಾ ಗೊತ್ತೇನಪ್ಪ? ಕಾಲೇಜ್ ಫೀಸ್ ಕಟ್ಬೇಕಾದ್ರೆ ಬರೀ 5,000. ಮತ್ತೆಷ್ಟು ಇಸ್ಕೊಂಡಿದ್ದಾರೆ ಬಸವಯ್ಯ? ಇಂಥವು ಎಷ್ಟು ಹೇಳ್ತಾ ಗೊತ್ತಾ? ಹೇಳುವಂತ 10,000 ಕೇಳೋದು. ಇನ್ನು 5,000 ಏನು ಮಾಡುತ್ತಾರೆ ಬಸವಯ್ಯ? ಇನ್ನು 5,000ನ ನೋಡಿ. ಈ ಕಡೆ ಅಷ್ಟು ಶರ್ಟನು ಕೆಂಪು ಶರ್ಟನು ಇಕ್ಕಂಡ್ ಕೂತ ನೋಡಿ ಇಂಥ ಹುಡುಗರು. ಹೇಳುವಂತನಾಗೋ ನೋಡಿ, ಇಂಥ ಹುಡುಗರು ಜೊತೆಲಿ ಹಾಕೊಂಡು ಆ ನೆಲಮಂಗ್ಲ ರೂಪ ಥಿಯೇಟರ್ಗೆ ಹೋಗ್ಬಿಟ್ಟು ಬಾಲ್ಕನಿ ಮೂಲೆಯಲ್ಲಿ ಕೂತ್ಕೊತಾರೆ. ಏ ಬಸವಯ್ಯ, ಅಂತ ಮಕ್ಕಳು ಬೇಡವೋ ನಮಗೆ? ಏನು ಬೇಕು ಅಂತವು ನೋಡಿ, ಇಂಥವು ಮಾತಾಡ್ತಾರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊತಾವ ಇವು. ಬಸವಯ್ಯ ಹೋಗಲಿ ಬಿಡು, ಮುಂದೊಂದು ಸಾರಿ ಹೋದಾಗ ನೀನನ್ನು ಕರೆದುಕೊಂಡು ಹೋಗುತ್ತೇನೋ. ನಾನಿನ್ನು ಬರಲೇ? ಸರಿ ಆಯ್ತು ನಡಿ ಬೋನ್. ಏ ಬಸವಯ್ಯ, ಏ ಬಾರೋ ಇಲ್ಲಿ. ಕೆರದ ಕೆರೆಯಲ್ಲಿಲ್ಲ ಕಣ, ಕರೆದೇನೋ. ನನ್ ಯಾಕೋ ಕೆರ್ದಂಗ ಆಯ್ತು. ಏ ಬಸವಯ್ಯ, ನನಗೇಕೋ ಈ ದಿನ ಬಹಳ ಬೇಸರವಾಗುತ್ತಿದೆಯಲ್ಲೋ. ಬೇಸರವೋ? ಪಸುರಿಕೆ ಆಯ್ತದ? ಪಸರಿಕೆ ಅಲ್ಲವೋ, ಬೇಸರ. ಈಗ ತಾನು ಇಂಥದಕ್ಕೆ ಅಪ್ಪ ಕಳೆದ್ನಲ್ದ, ಅದು ಆವತ್ತಿಗೆ ಸರಿ ಹೋಯ್ತು. ಅದು ಒಂದಲ್ಲ ಅಂತ 3 ಸಾಂಗ್. ಈಗ ನನಗೆ ಬೇಸರವಾಗುತ್ತಿದೆಯಲ್ಲೋ. ತಿರ್ಗಾನ? ಹೌದು. ಅಪ್ಪನ್ ಕರಲಂಗರೆ ಬೇಡವೋ? ಮತ್ತೀಗ ಅದ ಕಾರಣ ನನ್ನ ಮುಡಿಯನ್ನು ಬಾಚಿ ದುಂಡು ಮಲ್ಲಿಗೆಯನ್ನು ಮುಡಿಸುವಂತಹ ನನ್ನ ಸಂಗಸಖಿಯಾದ ಬಜರಂಗಿನ ಕರೆದುಕೊಂಡು ಬಾರ. ಯಾರ? ಬಜರಂಗಿನ. ರಂಗಿನ? ಹೌದು. ಎಲ್ಲವಳು? ಅರಮನೆ ಇರುವಳು. ಅರಮನೆಲ್ಲ? ಅರಮನೆ. ಅದೇ ಆರೋಗ್ಯ ಮನೇಲಿ? ಅರಮನೆ. ಅರಮನೆಲು? ಹೌದು. ಸರಿ ಆಯ್ತು, ಕರ್ಕೊಂಬತ್ತೀನಿ ನೋಡಿ. ಬೇಗನೆ ಕರೆದುಕೊಂಡು ಬರುವೇನಾ? ಕರ್ಕೊಂಬತ್ತೀನಿ ನೋಡಿ. ಬೇಗನೆನಾ? ಆಯ್ತು ತಡಿ. ರಂಗಿ ಹೇಳ್ಕೊತಿದ್ದೆ, ಬೇಗ ಬಾರೆ. ನಿಮ್ಮ ಅಪ್ಪನ ಕೂಟ ಅಮ್ಮನವ್ರ ಕವ್ರಾಗ. ಬಜರಂಗಿ ಭಾಗ್ಯವಂತೆ, ಬಜರಂಗಿ ಭಾಗ್ಯವಂತೆ, ಸತ್ಯವಂತೆ ಎಂದು ನನ್ನ ಕರೆಯಬೇಡಿ, ಪುಣ್ಯವಂತೆ ಎಂದು ನನ್ನ ಕರೆಯಬೇಡಿ. ಅಪಟುಗರತಿ ಅಳಿಯನ ಸೂಳೆ, ಅಪಟುಗರತಿ ಅಳಿಯನ ಸೂಳೆ, ಒಪ್ಪತಿಗೆ ನನ್ ಒಪ್ಪತಿಗೆ 20 ಜನವೋ ಯಮ್ಮ. ಬಜರಂಗಿ ಭಾಗ್ಯವಂತೆ, ಸತ್ಯವಂತೆ ಎಂದು ಕರೆಯಬೇಡಿ, ಪುಣ್ಯವಂತೆ ಎಂದು ನನ್ನ. ಸತ್ಯವಂತೆ ಯಾರು ಕರಿಬೇಡಿ ಅವಳನ್ನ. ಮದುವೆಯಾಗಿ ಮನೆಗೆ ಬಂದೆ, ಮದುವೆಯಾಗಿ ಮನೆಗೆ ಬಂದೆ, ಮಾವಯ್ಯ ಓಯಮ್ಮ. ಮದ್ವೆ ಮನೆ ಬಂದು ಮಾವಿ ತಿನ್ಕೊಂಡೆ ಬೇವರ್ ಸುಮ್ಮನೆ ಅವಳು. ಮಾವ ಸತ್ತ 3 ದಿನಕ್ಕೆ, ಮಾವ ಸತ್ತ 3 ದಿನಕ್ಕೆ ನನ್ನ ಅತ್ತೆಮ್ಮ ಸತ್ತು. ಇನ್ಯಾರು ಬಿಡ್ತೀಯ ನೀನು? ಎಲ್ಲ ಒಂದ್ ಕಡೆ ಮುನ್ನ ತಿನ್ಕೊಂಬತ್ತವಳು.
ಬಜರಂಗಿ ಭಾಗ್ಯವಂತೆ ಬಜರಂಗಿ ಭಾಗ್ಯವಂತೆ ಸತ್ಯವಂತೆ ಎಂದು ಕರೆಯಬೇಡಿ ಪುಣ್ಯವಂತೆ ಸತ್ಯವಂತೆ ಯಾರು ಕರೆಯಬೇಡಿ ಅವಳನ್ನ. ಯಾರ ಮಗ್ಳ ಇವಳು? ಗಬ್ಬದ್ಗವ್ರಿಗೆ ಕೊಟ್ಟಿದ್ದು ನನ್ನ ಮಕ್ಕಳ ಹೋಗಿ ಅಲ್ಲ ಕಣ, ಈ ಮಳೆ ಒಯ್ದಾಗ ಆ ತಿಪ್ಪೆಗುಂಡಿ ತಗೋ, ಆ ಕೆರೆ ತಗೋ, ಆ ಗದ್ದೆ ತಗೋ, ಕಪ್ಪೆ ಹೊಟ್ಟೆ ಕೊಡ್ತಾವಲ್ಲ. ಓಯ್ ಬಾರೆ ಚಿಕ್ಕೋಟ್ ಕೆರೆ ಬಾರಿಗೆ ಆ ಕಪ್ಪೆ ಹೊಟ್ಟೆ ಕೊಡ್ತಾವಲ್ಲ, ಹಂಗೆ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತಿರಲ್ಲ, ಇವಳು ನೆಚ್ಚನ ಕೊಟ್ಟವಳೆ ಅಂತ ತಿಳ್ಕೊಳ್ಳಿ. ಬಂದೆ ಕಣ, ನನಗೆ ಗೊತ್ತಿಲ್ಲಪ್ಪ. ಹೇಳ ಮಾಡೋನ್ ಕಣ, ತೀರಾ ಸರಿಯಾಗ್ಲೈ. ಹೇಳು. ಯಾರು ಇವಳು? ಇವಳು ಅವಳು ಅನ್ಬೇಡ, ಅವರು ಅನ್ಬೇಕು. ಅವರು ಇವರು ಅವರು ಅನ್ಬೇಕು. ನಮ್ ಕಡೆ ಗೆಲ್ಲ ಬಿಡ ಪಾಪ. ಓ ಏ ಅಂದವ ರಂಗಮಠ ಬಂದಿದ್ದ. ಕ್ವಾನೆಲ್ಲ ಬೆಳಿವಲ್ಲ, ನೋಡುಮನೆಲ್ಲ ಬೆಳಿವಲ್ಲ, ಬೆಡ್ರೂಮ್ ಅಲ್ಲಿ ವಾಲ್ತವು, ಆ ಗುಡ್ಡೆ ತವು, ಅಲ್ಲಿ ನೀಲಗಿರಿ ತಪ್ಪಲ್ಲಿ ಹೌದೇನ? ಹೇಳ್ತೀನಿ ಕೇಳ. ನೀವು ನಿಮ್ಮ ಅಪ್ಪನಿಗೆ 6 ಜನ ಗಂಡು ಮಕ್ಕಳು ಅಲ್ವೇನಾ? ಇವಳು ನಿಮ್ಮ ಹಿರೇಣ್ಣನ ಮಗಳು. ಅದೇ ಕಡೆ ನಾನು ಹೇಳಿದ್ದು. ಹ್ಞೂ ಆಯ್ತು, ಅದನ್ನೇ. ಮಿಕ್ಕಿದ 5 ಜನ, 5 ಜನ ಎಲ್ಲ
ಗೊಡ್ಡನ್ ಮಕ್ಕಳಯ್ಯ ಆ ಆ ಗಂಡು ಮಕ್ಳಿತ್ತು ಓ ಹೆಣ್ಮಕ್ಳು ಇರ್ಲಿಲ್ಲ. ಏಯ್ ಪಾಪ ನಿಮ್ಮ ವಂಶಕ್ಕೆ ಓರಿಗಳಿದ್ದು ಇದ್ದು ಕಾಡ್ಸು ನಿಮ್ಮ ವಂಶಕ್ಕೆ ಇದು ಒಂದೇ. ಮುಟ್ಬೇಡ ನಿಧಾನ ಕೊಡಿಯೋ ನೀನು. ತುಂಬಾ ಖುಷಿ ಆದಂಗೆ ಕಾಣ್ತೀಯ ಆ ಇವತ್ತು. ಮುಟ್ಟರೆ ಸುಟ್ಟೋಯ್ತೀನ ಆಹಾ. ಮುಟ್ಟಿ ಸುತ್ತಟ್ಟಿ. ಇವತ್ತು ಪಕ್ಕನೆ ಕಣೋ. ಪಾಪ ಓ ಏಯ್ ಹಾಗೇಲಿ ಬಿಡ ಲೈ ಹಂಗಂದ್ರೆ ಈ ಚಿಕ್ಕೋಟ್ಕೆರೆ ಊರೊಳಗೆ ಯಾವ್ದಾರು ಗಂಡು ನೋಡಿ ಮದುವೆ ಮಾಡ್ತಿರೋ ಇಲ್ಲ ಈ ಜಗಿ ಕೊಟ್ಟು ಮದುವೆ ಮಾಡ್ತಿರೋ? ಏಯ್ ಏಯ್ ಎರಡಾಗವನೇ ಕಣ ಯಾರು ಅವನು ಇನ್ನೊಂದು ಮೂರನೇದು ಆಗ್ಬಿಡ್ಲಿ ಕಣ ಜಗಿ. ಏಯ್ ಆ ಬರೀಲಿ ನನ್ನ ಮಗನಿಗೆ ಕೊಡ್ಬೇಕಾದ್ರೆ ಆಗ್ಬೇಕಾದ್ರೆ ನೀನು ನನ್ನ ಮಗಳಿಗೆ ಹಾ 10,000 ಕೊಡ್ಬೇಕು. ಕೊಡ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವ್ರ ಕಾಸು ಉಳಿಸಿದ್ರು. 7 ಕಾಸಲ್ಲಿ ನಾನು ಓಯ್ ಹೇಳ್ತೀನಿ ಕೇಳಲ್ಲ ನೀವು ಏನ ಎತ್ತೋರು ಒತ್ತೋರು ಹಾಲು ಅನ್ನ ಉಳಿಸ್ತೋರು ಇಷ್ಟಪ್ಪ ತಲೇನ ಇಷ್ಟಪ್ಪ 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 ಮಾಡಿರು ಏನ ಬೇಕಾರೆ ಅವಳ ಕಾಸನೆ ಬೇಕೆ ನೀವೇನು ಏಯ್ ನಿನ್ನ ಮದುವೆಗೂ ಸೇಲೆ ಯಾರು ನೀನು ನಾನು ಅಮ್ಮ ಯಪ್ಪ ಈ ಚಿಕ್ಕೋಟ್ಕೆರೆ ಊರಲ್ಲಿ ಇವತ್ತು ಭಾರಿ ಆಡ್ತಾವ್ ಕಣಪ್ಪ ಪಾಪ. ಅದು ಅವನು ಒಂಥರ ಖುಷಿ ಕಣಪ್ಪ ಇವತ್ತು. ಏಯ್! ಸಂತೋಷವಾಗಿ ಹೋಗ್ಬಿಟ್ಟವ್ರು ಇವತ್ತಿಬ್ರು. ಮುಂದ್ಗಡೆ ನಮ್ಮ ಅವ್ವ ಕೂತೋಳ ಕಣೆ ಅದು ಪಾಪ ಗೊತ್ತು ಕಣ ಮಾವ. ಕೆಂಪವ್ವ ಕೂತೋಳ ಕಡೆ ಪಾಪ ಗೊತ್ತು ಹೂ ಕಣೆ ಪಾಪ. ಸುಮ್ನೆ ಸಮಾಧಾನ ಮಾಡ್ಕೊಳ್ರಿ. ಯಾಕೆ ಯಪ್ಪ ಇಷ್ಟೊಂದು ಇವ್ನಿಗೊಂದು ಆಗ್ಲೇನಪ್ಪ. ಹಾಕ್ಬಿಡಮ್ಮ. ಓಹೋ. ಏಯ್! ಆಯ್ತು ಹೇಳು ಆಯ್ತು ಹೇಳಿ ಅದೇನು ಮೂದೇವಿ ಆ ಕಡ್ಡಿ ಪುಡಿ ಕಮ್ಗೆ. ಅಯ್ಯ ನಿಮ್ಮ ಅಪ್ಪನ ಕುಟ್ಟ ಕಡ್ಡಿ ಪುಡಿ ಬಾಯಿಗೆ ಹಾಕೊಂಡ್ರೆ ಕಮ್ಮಿನೇ. ಇನ್ನೇನ್ ನೋಡು ಬೆಳೆಯ ಹುಡುಕು ಅಲ್ಲೇ ಮಗ್ಲಲ್ಲಿ ಇಷ್ಟು ಟಪ ಬಿಟ್ಟಿರ್ತವೆ ಗೆಡ್ಡೆಗಳು. ನಮ್ಮ ಬಹುದಿರು ಹಾಕೊಂಡು ಮಗ್ಲಲ್ಲೇ ಉಗ್ದಿರ್ತಾರೆ. ಆಹಾ ನೋಡ ಬಚ್ಚಿಗೆ ಏನ್ ಖುಷಿ ಆಗೋಯ್ತು ಬಾಯಿ. ಪಾಪ ಅಲ್ವಾ, ತುಂಬಾ ಸಂತೋಷವಾಗಿದ್ದೀರಾ ಇವತ್ತು ಅಲ್ವಾ? ಓ ತುಂಬಾ ಸಂತೋಷವಾಗಿದ್ದೀರಾ. ನಡ್ಕಟ್ಟು ದಿಮ್ಗೆ ನೋಡ್ಕೊಂಡು ಬಿಗ್ಗ ಕಟ್ಟಿದ್ದೀನಿ. ನಾನು ಮುಂದೆ ಒಮ್ ತೋರ್ಸಕ್ ಹೋಗ್ಬೇಡಿ, ಆ ಯಾವುದು ನಡೆಯಲ್ಲ. ಆಯ್ತು. ಹಾ ಏಯ್ ನಿನ್ ಮಗಳ ಹಾಕೋರು ಅಂದ್ರೆ ನಾನು ಸುಮ್ಮನೆ ಹೋಗ್ತೀನಿ ಹಾ 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 ಆ ಏನ್ ಮಾಡ್ತಿ? ನಾನು ಮುಂದೆ ಹಾಕ್ತೀನಿ ಕಣಲ್ಲಿ ಹಾ. ನೋಡಿ ಹಾಕ್ತೀನಿ. ಯಾರು ಏಯ್! ನಂಗೆ ಹಾಕ್ಬಿಡ್ತಾನೆ ಇವನು. ಎವ್ಗೆ ಹಾ ಅಂಕ 6 ಮೊಳ ಹಾ ಬಿಂಕ 3 ಮೊಳ ಸಂಜೆ ಹೊತ್ತಿಗೆ 16 ಮೊಳ. ಹೋ ನೀನು ಬಾಯಿಗೆ ನನ್ನ ಮಕ್ಕಳು ಹುಚ್ಚವಯ್ಯ. ಯಪ್ಪ ನೆಲಮಂಗ್ಲಕ್ಕೆ ಹೋಯ್ತಾನೆಪ್ಪ, ನೆಲಮಂಗ್ಲಕ್ಕೆ. ಇಲ್ಲಾಂದ್ರೆ ಇವ್ನು ಜಾಸ್ತಿ ಆಸೆ ಏನು ಗೊತ್ತೇನಪ್ಪ, ತುಮಕೂರ್ಗೆ ಹೋಯ್ತಾರೆ ಒಂದಿಬ್ರು. 50 ರೂಪಾಯಿ ಕೊಟ್ಬಿಟ್ಟು ಹಳೆ ಸೀರೆ ತಗೊಂಡು ಕಂಕ್ಳಲ್ಲಿ ಇರ್ಕೊಂಡು ಬರ್ತಾರೆ ಅಪ್ಪ ಇವರು. ಯಪ್ಪ ಇವ್ರದ್ದೊಂದು ಜನ್ಮ ಏನಪ್ಪ ಇವ್ರದ್ದು. ಏಯ್ ಸಾಕೇನೋ? ಏನೋ ಇನ್ನೂ ಬೇಕೇನೋ? ಏಯ್ ಹಾ ನೀನು ಮಗಳಿಗೆ ಅಂದ್ರು ಅಲ್ಲೇ ನಾನು ಬಿಟ್ಬಿಡ್ತೀನಿ ಎಲ್ಲ. ಹಾ 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 ಆ ನಾನು ಇನ್ನೂ ಒಂದು ಹಾಕ್ತೀನಿ ನೋಡಲಿ. ಯಾವ ಮರಿ ನಾಕದು? ಆ ಹಾಕ್ತೀನಿ ನೋಡಿ ಇವಾಗ. ನೋಡು. ಏ ಹುಡುಗಿ ಹಾ ದುಡುವಂತೆ ಧೂಪ ಹಾಕಿದ್ರೆ ಹಾ ನಮ್ಮೂರ ಹನುಮಂತರಾಯನ ಗುಡಿ ಎಲ್ಲ ಲೇ ಇದು ಹನುಮಂತರಾಯ ಗುಡಿ ಅಲ್ಲ, ಸ್ವಾಮಿ ಗುಡಿ, ಸನ್ಮಾತ್ಮನ ಗುಡಿ. ಮಗ್ಲಲ್ಲ ಅದೇ ಕಣೆ. ಹೌದಾ? ಹ್ಮ್ ಯಪ್ಪ ಕ್ವಾಲ್ಟಿಕೇರ್ ಓರಿ ಬಂದಂಗೆ ಬರ್ತಾನೆಪ್ಪ ಇವನು. ಏ ನಾವೆಷ್ಟೇ ಆಗಲಿ ಓರಿಗಳಲ್ವೇನೆ, ನೀನ್ ಕಟ್ಸಲ್ವೇನೆ. ಯಪ್ಪ ನಾನು ಕಡ್ಸೆ ಆಗ್ಲಿ 1 ಇಂಚ್ ಮ್ಯಾಲ ಕೊಡ್ಕೊಬಿಟ್ಟಿಯ ಕಣೋ. ಯಾಕೆ ನಿಂಬೆಹಣ್ಣು ಯಪ್ಪ ಕಲ್ಸ್ ಮೊಸರೇದು ಹೋಯ್ತವ ಕಣ ಸ್ವಾಮಿ. ಯಪ್ಪ ಇಲ್ಲೋಡಪ್ಪ ಇವನ್ನ. ಓಯ್ ಆ ಅಲ್ಲ ಕಣೆ, ನೀನು ಮಗಳಿಗೆ ಇನ್ನೊಬ್ಬ ಭಕ್ತಿ ಅಂತ ಕಣಿದೇನೋ. ಆ ಏಯ್ ನೀನು ಮಗಳು ಮರ್ತರು ಅಂತ ಅಂದ್ರೆ ಹಾ 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 ನಾನು ಇಂದು ಒಂದು ಹಾಕ್ತೀನಿ ತೊಡಲಿ. ಏ ಏಯ್
ಯಾರೋ ಕಾಣ್ರಿ ಒಂದ ಕಾಲು ಹುಡುಗಿ ಹಾ ನಿನ್ ಕಾಲು ಪಚ್ಚೆ ಕಡ್ಗ ಹಾ ನಿನ್ ಗಂಡ ಮೆಗ್ಲು ಮಣಗೋ ಜಲಿ ಬೇಡ ನನ್ನ ಮನೆ ಕಳ ಹಾ ನಿನ್ ಗಂಡ ಬಂದ್ಮೇಲೆ ಹಂಗೆ ಮುಗಿಸ್ತೇನೆ. ಇವನು ಬಾಯಿಗೆ ನನ್ನ ಹಳೆ ಆ ಕಡೆ ಎಕ್ಕ ಏಯ್ ಪಾಪ ತಾತ ಸುಮ್ಮನೆ ಕೂತ್ಬಿಡಿ. ಯಪ್ಪ ಇವನು ಮನಗೊಂತಾನಲ್ಲ, ಗಂಡು ಬಂದ್ಮೇಲೆ ಜರ್ಗೋನು. ಓ ಲೇ ಭಗವಂತಣ್ಣ, ಮನಿಗಳು ಬೆಳೆದಂಗ್ಳು ರಾತ್ರಿ ಇವಾಗ ಗಂಡ ಕಬ್ಬಿಂಗದೆ ನೀರು ಕಟ್ಟಕ್ಕೆ ಹೋಗಿರ್ತಾನೆ, ಕೈಯಲ್ಲಿ ಬೇರೆ ಸರಿಯಾಗಿರೋ ಬಿದ್ದು ದೊಣ್ಣೆ ಮಡಿಕೊಂಡಿರ್ತಾನೆ. ಏನೋ ಅಲ್ಲ ಅವಲೇ ನಾನು ಹೋಗ್ಬೇಕಾದ್ರೆ ನನ್ನ ಹೆಂಡ್ರ ಮಗಳಲ್ಲಿ ಯಾರೂ ಮನಗಿರ್ಲಿಲ್ಲ. ಇವನು ಯಾವನ ಈಗ ಬಂದು ಮನೆ ಕಾಣೋನೆ ಅಂತ ಅಂದ್ಬಿಟ್ಟು ದೊಣ್ಣೆಲಿ ಭಗವಂತಣ್ಣ ಸಂಟಕ್ಕೆ ಅಂತ ಹೊಡಿಲಿ. ನಾನು ಅವಾಗ ಏನೋ ಒಂದು ಕಾಲ ಮೇಲೆ ಕೆತ್ಕೊಂಡು ಕೈ ಅಂತ ಯಪ್ಪ ಇಲ್ಲಿ ನೋಡಪ್ಪ ಇವನ್ನ, ಏನದು ಕೈ ಕಾಲು ಸಣ್ಣ, ಹೊಟ್ಟೆ ಡುಬ್ಬಣ್ಣ, ಹೊಟ್ಟೆನೇ ಇಲ್ವಲ್ಲಿ.